ಆರ್ ಸಿ ಬಿ ಹವಾ ಈಗ ತುಂಬಾ ಜೋರಾಗಿ ಬೀಸ್ತಾ ಇದೆ. ನಮ್ಮ ಆರ್ ಸಿ ಬಿನೇ ಲಾಯಲ್ಟಿ, ಆರ್ ಸಿ ಬಿ ಅಂದರೆ ಲಾಯಲ್ಟಿ. ಫಸ್ಟ್ ನಾವು 2008 ಆಡಿದಾಗ್ಲೂ ಕೋಲ್ಕತ್ತಾ ಮೇಲೆ ಫಸ್ಟ್ ಮ್ಯಾಚ್ ಆಡಿದ್ದು, ಅವತ್ತು ಸೋತ್ವಿ, ಇವತ್ತು ಗೆದ್ವಿ, ರಿವೆಂಜ್ ತಗೊಂಡ್ವಿ. ಗೆಲ್ತಾರೆ ಆರ್ ಸಿ ಬಿ, ಆದರೆ ಸಾಲ್ಟು ಉಪ್ಪು ಖಾರ ಎಲ್ಲ ಮಿಕ್ಸ್ ಆಡಿದ್ರೆ ಚೆನ್ನಾಗಿ ಸಾಂಬಾರು ಆಗುತ್ತೆ ಅಂತ ಅರ್ಥ. ಅಂದ್ರೆ ಆರ್ ಸಿ ಬಿ ಗೆಲ್ತಾರೆ ಅಂತ. ಎರಡು ಮೂರು ದಿನದಿಂದ ತುಂಬ ಜ್ವರ ಇತ್ತು. ಬಟ್ ನಿನ್ನೆ ನಮ್ಮ ಆರ್ ಸಿ ಬಿ ಅವ್ರು ಆಡಿದ್ದು ನೋಡಿ ಆ ಜೋಶಲ್ಲಿ ಒಂದು 70-80% ರಿಕವರ್ ಆಗಿದ್ದೀನಿ. ಇವತ್ತು ಕ್ರಿಕೆಟ್ ಆಡಕ್ಕೆ ಬಂದಿದ್ದೀನಿ ಅದೇ ಜೋಶಲ್ಲಿ. ಈಗ 18ನೇ ಸೀಸನ್ನು, ವಿರಾಟ್ ಜರ್ಸಿ ನಂಬರ್ ಕೂಡ 18. ಈ ಸಲ ಕಪ್ ಗೆದ್ಬಿಡ್ಲಿ ಅಂತ ಹೇಳಿ ನಾವು ರಾಯಲ್ಟಿಲಿ ಫ್ಯಾನ್ಸ್ನಾಗ್ಲಿ ವಿರಾಟ್ನಾಗ್ಲಿ ಮೀರ್ಸೋರು ಇನ್ನೊಬ್ರು ಯಾರು ಇಲ್ವೇ ಇಲ್ಲ. ನಾವು ಗೆದ್ದಿ ಮಾರನೇ ದಿನ ಎಲ್ಲ ಸೆಲೆಬ್ರೇಷನ್ ಮಾಡಲ್ಲೇ ಇರ್ತಾರೆ. ಹೇಳ್ಬೇಕಂದ್ರೆ ಅಂದ್ರೂ ಒಂದು 15 days ಸೆಲೆಬ್ರೇಷನ್ ನಡೆಯುತ್ತೆ. ಒಂದಿನಕ್ಕೆಲ್ಲ ಮುಖ್ಯ. ತುಂಬ ಲಾಯಲ್ ಆಗಿದ್ದೀವಿ. ಎಷ್ಟು ಮ್ಯಾಚ್ ನಾವು ಲೂಸ್ ಆದರೂ ಪರವಾಗಿಲ್ಲ, ವಿಲ್ ಆಲ್ವೇಸ್ ಬಿ ವಿತ್ ಆರ್ ಸಿ ಬಿ ಟೀಮ್. ನಾವಿವತ್ತು ಮಲ್ಲೇಶ್ವರಂ ಗ್ರೌಂಡ್ಸ್ನಲ್ಲಿದ್ದೀವಿ. ಆರ್ ಸಿ ಬಿ ಹವಾ ಈಗ ತುಂಬ ಜೋರಾಗೆ ಬೀಸ್ತಾ ಇದೆ. ಯಾಕಂತ ಹೇಳಿದ್ರೆ ಆರ್ ಸಿ ಬಿ ನೆನ್ನೆ KKR ವಿರುದ್ಧ ತುಂಬ ಅದ್ಭುತವಾದಂತಹ ಗೇಮನ್ನು ಆಡಿದೆ. ನಮ್ಮೆಲ್ರಿಗೂ ಗೊತ್ತು KKR ಎಷ್ಟು ಸ್ಟ್ರಾಂಗ್ ಟೀಮ್ ಇತ್ತು ಅಂತ ಹೇಳಿ. ಈಗ ನಮ್ಮ ಆರ್ ಸಿ ಬಿ ಅದಕ್ಕಿಂತ ಸ್ಟ್ರಾಂಗ್ ಆಗಿ ಪ್ರದರ್ಶನನ ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಮಾಡಿದ್ದಾರೆ, ಸಾಲ್ಟ್ ಹಾಫ್ ಸೆಂಚುರಿ ಮಾಡಿದ್ದಾರೆ. ಇದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ? ನಮ್ಮ ಬೌಲಿಂಗ್ ಲೈನಪ್ ಬಗ್ಗೆ ಯಾವಾಗಲೂ ಕಂಪ್ಲೇಂಟ್ ಆಗ್ತಾನೇ ಇತ್ತು, ಮ್ಯಾನೇಜ್ಮೆಂಟ್ ಯಾವಾಗಲೂ ಫೇಲ್ ಮಾಡುತ್ತೆ ಇದರಲ್ಲಿ ಅಂತ. ಆದರೆ ಈ ಸಲ ಅದನ್ನು ಕೂಡ ಫುಲ್ಫಿಲ್ ಮಾಡಿದ್ದೀವಿ ಅಂತ ಅಂದ್ಕೊಳ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಅವರು. ಇಷ್ಟಕ್ಕೆ ಸಮಾಧಾನ ಪಡೋದು ಕೂಡ ಬೇಡ. ನಮ್ಮ ಆರ್ ಸಿ ಬಿ ಇದೇ ಸ್ಟಾರ್ಟನ್ನು ಎಂಡ್ವರೆಗೂ ಮೇಂಟೈನ್ ಮಾಡಲಿ. ಬನ್ನಿ, ನೆನೆ ಮ್ಯಾಚ್ ಗೆದ್ದಿರುವಂತಹ ಸೆಲೆಬ್ರೇಷನ್ಸ್ ಹೇಗಿತ್ತು, ಹಾಗೆ ಇನ್ನೂ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಆರ್ ಸಿ ಬಿಯನ್ಸ್ ಹತ್ರನೇ ಕೇಳ್ತಾ ಹೋಗೋಣ. ಇವಾಗ ನಾನೇನೋ ಆರ್ ಸಿ ಬಿ ಜರ್ಸಿ ಹಾಕ್ಕೊಂಡು ಫುಲ್ ಸೆಲೆಬ್ರೇಟ್ ಮಾಡೋಕ್ಕೆ ಗ್ರೌಂಡ್ಗೆ ಇಳಿದಿದ್ದೀನಿ. ಇದೇ ಥರ ಸಾಕಷ್ಟು ಜನ ಜರ್ಸಿ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇವಾಗ ನಮ್ಮ ಜೊತೆ ಆರ್ ಸಿ ಬಿ ಫ್ಯಾನ್ ಇದ್ದಾರೆ. ಸರ್, ಮ್ಯಾಚಿಂಗ್ ನಾನು ಆರ್ ಸಿ ಬಿ ಫ್ಯಾನ್, ನೀವು ಆರ್ ಸಿ ಬಿ ಫ್ಯಾನ್ ಅಂತ ಗೊತ್ತಾಗ್ತಾ ಇದೆ. ಸೊ ನೆನ್ನೆ ಮ್ಯಾಚ್ ಗೆದ್ದಿದೆ, ಎಷ್ಟು ಖುಷಿ ಇದೆ? ಫುಲ್ ಹ್ಯಾಪಿ ಆಗ್ತಿದೆ ಹೇಳ್ಬೇಕಂದ್ರೆ. ಫಸ್ಟ್ ಆಫ್ ಆಲು ಯಾಕಂದರೆ ಈ ವರ್ಷ ವೆಲ್ ಬ್ಯಾಲೆನ್ಸ್ಡ್ ಟೀಮು ಹೇಳ್ಬೇಕಂದ್ರೆ. ಲಾಸ್ಟ್ ಇಯರ್ಗಿಂತ ಬೌಲಿಂಗ್ ಸರಿ ಇದ್ದಿದ್ರೆ ಬ್ಯಾಟಿಂಗ್ ಸರಿ ಇರ್ತಿಲ್ಲ. ಬ್ಯಾಟಿಂಗ್ ಫುಲ್ ಸ್ಟ್ರಾಂಗ್ ಇದ್ದರೂ ಬೌಲಿಂಗಲ್ಲಿ ವೀಕ್ ಆಗಿರ್ತಿದೆ. ಈ ಸಲ ಅದೃಷ್ಟ ಸರಿ ಇರ್ತಿರ್ಲಿಲ್ಲ. ಏನು ಮಾಡೋಕ್ಕಾಗಲ್ಲ. 17 ವರ್ಷದಿಂದ ಸಪೋರ್ಟ್ ಮಾಡಿಲ್ವಾ, 18ನೇ ವರ್ಷನೂ ಸಪೋರ್ಟ್ ಮಾಡ್ತೀವಿ. ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಹೇಳ್ತಾ ಇದ್ದಿದ್ದೆಲ್ಲಾನು ಇವರು ಬರೀ ಬ್ಯಾಟಿಂಗ್ ಚೆನ್ನಾಗಿರೋರನ್ನ ತಗೊತಾರೆ, ಬೌಲಿಂಗಲ್ಲಿ ಫೇಲ್ ಆಗ್ತಾರೆ ಅಂತ. ಈ ಸಲ ನಮ್ಮ ಹೇಸಲ್ವುಡ್, ಕೃಣಾಲ್ ಎಲ್ಲ ಒಳ್ಳೆ ಮೋಡಿ ಮಾಡಿದ್ದಾರೆ ಫೀಲ್ಡಲ್ಲಿ. ಕೃಣಾಲ್ ಪಾಂಡ್ಯ ಹೇಳಬೇಕಂದ್ರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಕೃಣಾಲ್ ಪಾಂಡ್ಯ ಮೇಲೆ. ಆದರೆ ಎಸ್ಟರ್ಡೇ ಅವ್ರು ಪರ್ಫಾರ್ಮ್ ಮಾಡಿದ್ದು ನೋಡಿ ಒಂದು ಸ್ವಲ್ಪ ಜಾಸ್ತಿನೇ ಇಂಪ್ರೆಸ್ ಆಗಿ ಆಚೆ ಬಂದಿಲ್ಲ ಹೇಳ್ಬೇಕಂದ್ರೆ. ಪರ್ಫಾರ್ಮೆನ್ಸ್ ನೋಡಿ ಇನ್ನೂ ಅದೇ ಶಾಕಲ್ಲೇ ಇದ್ದೀವಿ. ಇನ್ನೂ ನಂಬೋಕ್ಕಾಗ್ತಿಲ್ಲ ನಮಗೆ. ಕೆಲವೆಲ್ಲ ಅದ್ಭುತಗಳು ನಂಬೋಕ್ಕಾಗಲ್ಲ, ಆದಷ್ಟು ಬೇಗ ನಂಬೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮೋಸ್ಟ್ಲಿ ಇನ್ನೊಂದು 2-3 ಮ್ಯಾಚ್ ಆದಮೇಲೆ ನಂಬ್ತೀವಿ ಅವನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ. ಇನ್ನು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಇನ್ನು ಅದೇ ಥರ ಪರ್ಫಾರ್ಮ್ ಮಾಡಬೇಕು. ಯಾಕಂದರೆ ಈಗ ನೆನ್ನೆ ವಿರಾಟ್ ಕೊಹ್ಲಿನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಿ ಅವ್ರು ಯಾವಾಗಿದ್ರು ಫಾರ್ಮ್ ಕಳ್ಕೊಳ್ಳಲ್ಲ. ಅವ್ರನ್ನ ಕಿಂಗ್ ಅಂತ ಸುಮ್ಮನೆ ಕರೆಯಲ್ಲ, ಅವ್ರು ಫಾರ್ಮ್ ಕಳ್ಕೊಳ್ಳಲ್ಲ. ಅವರು ನೆಕ್ಸ್ಟ್ ಲೆವೆಲ್. ಅವ್ರ ಬಗ್ಗೆ ಮಾತಾಡೋಷ್ಟು ನಮಗೆಲ್ಲ ಸೀನ್ ಇಲ್ಲ, ನಾವೆಲ್ಲ ತುಂಬ ಚಿಕ್ಕವರು. ಅವ್ರ ಬಗ್ಗೆ ಮಾತಾಡೋಷ್ಟು ಎಲ್ಲ ಸೀನ್ ಇಲ್ಲ. ಅವ್ರ ಪ್ರಯತ್ನ, ಅವ್ರ ಆಟ, ಅವ್ರದ್ದು ಎಫರ್ಟ್ ಅವ್ರು ಹಾಕ್ತಾನೆ ಇರ್ತಾರೆ. ಅದೇ ಥರ ಅವರಿಗೆ ಟೀಮ್ ಸಪೋರ್ಟ್ ಮಾಡಿ ಈಗ 18ನೇ ಸೀಸನ್ನು, ವಿರಾಟ್ದು ಜರ್ಸಿ ನಂಬರ್ ಕೂಡ 18. ಈ ಸಲ ಕಪ್ ಗೆದ್ಬಿಡ್ಲಿ ಅಂತ ಹೇಳಿ ನಾವು. ಲಾಯಲ್ಟಿ ಅಂದರೆ ವಿರಾಟ್ನ ಮೀರ್ಸೋರು ಯಾರಿಲ್ಲ. ಇಲ್ಲ, ರಾಯಲ್ಟಿಲಿ ಫ್ಯಾನ್ಸ್ನಾಗ್ಲಿ ವಿರಾಟ್ನಾಗ್ಲಿ ಮೀರ್ಸೋರು ಇನ್ನೊಬ್ರು ಯಾರು ಇಲ್ವೇ ಇಲ್ಲ. ಸೊ ಹಾಗಾಗಿ ಅವರು ಚೇಂಜೇ ಮಾಡಿಲ್ಲ ಟೀಮ್ನ. ಚೇಂಜ್ ಮಾಡೋದು ಇಲ್ಲ ಬಿಡಿ ನಾವು. ಅದು ಈಗ ದೇವದತ್ ಪಡಿಕಲ್ ಇದಾರಪ್ಪ, ಒಬ್ಬರಾದ್ರೂ ನಮ್ಮ ಕನ್ನಡದವ್ರು ಇದ್ದಾರೆ ಅನ್ನೋ ಒಂದು ತೃಪ್ತಿ ಇದೆ ಕನ್ನಡಿಗ. ಹೌದು ಮೇಡಮ್. ಮೊದಲೇ ನಮ್ಮ ಆರ್ ಸಿ ಬಿ ಅವ್ರಿಗೆ ಕನ್ನಡಿಗರನ್ನ ಕಂಡ್ರೆ ತುಂಬ ಪ್ರೀತಿ, ಅದಕ್ಕೆ ಟೀಮಲ್ಲಿ ಯಾರನ್ನೂ ತಗೊಳ್ಳಲ್ಲ ಜಾಸ್ತಿ. ಈ ಸಲ ದೇವದತ್ ಪಡಿಕಲ್ ಅವ್ರು ಇದ್ದಾರೆ, ಅವರು ಒಳ್ಳೆ ಟಚ್ಚಲ್ಲೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಚೆನ್ನಾಗಿ ಆಡಿ ಚೆನ್ನಾಗಿ ಅವರು ಟೀಮಲ್ಲಿ ಪರ್ಮನೆಂಟ್ ಸ್ಪಾಟ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂತೇಳಿ ಇಷ್ಟಪಡ್ತಾ ಇದ್ದೀವಿ. ಒಳ್ಳೆ ಟಚ್ಚಲ್ಲಿ ಅಂತ ಹೇಳೋದಕ್ಕಿಂತ ದೇವದತ್ ಪಡಿಕಲ್ಗಿಂತ ಮನೋಜ್ ಬಣ್ಣಗೆ ಡೆಬ್ಯೂ ಮಾಡಿಸಿ ಚಾನ್ಸ್ ಕೊಡಬೇಕು. ಯಾಕಂದರೆ ಇರೊಬ್ಬರನ್ನ ಡೆಬ್ಯೂ ಮಾಡಿಸ್ದಂಗೆ ಬೆಂಚಲ್ಲೇ ಕುಣಿಸಿ ವರ್ಷಾನುಗಟ್ಟಲೆ ಒಳ್ಳೊಳ್ಳೆ ಪ್ಲೇಯರ್ಸ್ನ ನಾವು ಕಳ್ಕೊಂಡಿದ್ದೀವಿ. ಹೇಳ್ಬೇಕಂದ್ರೆ ಒಳ್ಳೊಳ್ಳೆ ಬೌಲರ್ಸ್ ಹೋಗಿದ್ದಾರೆ ನಮ್ಮ ಕಡೆಯಿಂದ. ಒಂದು ಚೇತನ್ ಸಾಕರಿ ಆಗಿರ್ಬೋದು, ಆಕಾಶ್ ಮಧ್ವಾಲ್ ಆಗಿರ್ಬೋದು, ಇನ್ನು ಕೆಲವೊಬ್ಬ ಬ್ಯಾಟ್ಸ್ಮನ್ಸೂ ಅಷ್ಟೇ. ನಮ್ಮ ರಾಹುಲ್ನೂ ಹಂಗೆ ಬಿಟ್ಬಿಟ್ರು. ಹೇಳ್ಬೇಕಂದ್ರೆ ರಾಹುಲ್ನ ತಗೊತಾರೆ, ಹೌದು, ಬಿಡ್ ಕೂಡ ಮಾಡಲಿಲ್ಲ. 14 crore ಆದಮೇಲೆ ಮತ್ತೆ ಬಿಡ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಬಿಡ್ ಮಾಡಲಿಲ್ಲ. ಸಿರಾಜು ಹೇಳ್ಬೇಕಂದ್ರೆ ಇಲ್ಲ, ಅದು ಲಾಯಲ್ಟಿ ಫ್ಯಾನ್ಸಿಗೆ ತುಂಬ ಇದೆ. ಆರ್ ಸಿ ಬಿ ಟೀಮ್ ಪ್ಲೇಯರ್ಸ್ಗೂ ತುಂಬ ಇದೆ. ಬಟ್ ಮ್ಯಾನೇಜ್ಮೆಂಟ್ಗೂ ಅದೇ ಥರ ಲಾಯಲ್ಟಿ ಇದ್ದರೆ ಇನ್ನೂ ನಮ್ಗೆ ಖುಷಿ ಆಗುತ್ತೆ.
ನಮ್ಮ ಪ್ಲೇಯರ್ಸು ನಮ್ಮವ್ರು ಇರಬೇಕು, ನಮ್ಮ ಕನ್ನಡಿಗರು ಆಡಬೇಕು, ಕನ್ನಡಿಗರು ಟೀಮಲ್ಲಿ ಇರಬೇಕು ಅನ್ನೋದು ಈ ಥರ ಒಂದು ಲಾಯಲ್ಟಿ ಮ್ಯಾನೇಜ್ಮೆಂಟ್ಗೆ ಆದಷ್ಟು ಬೇಗ ಬರಲಿ ಅಂತೇಳಿ ಆಸೆ ಪಡ್ತೀವಿ. ಹಾಗೆ ಸ್ಟಾರ್ಟು ತುಂಬ ಚೆನ್ನಾಗಿತ್ತು, ಎಂಡು ತುಂಬ ಚೆನ್ನಾಗಿತ್ತು. ಹೌದು ಮೇಡಮ್, ಇಡೀ ಮ್ಯಾಚ್ ಚೆನ್ನಾಗಿತ್ತು. ಒಳ್ಳೆ ಓವರಾಲ್ ಆಗಿ ಫುಲ್ಲು ಡಾಮಿನೇಷನ್ ಮಾಡಿದ್ದಾರೆ ನಿನ್ನೆ ಹೇಳ್ಬೇಕಂದ್ರೆ. ಈಗ ಲಾಸ್ಟ್ ಟೈಮ್ KKR ಮೇಲೆ ಬ್ಯಾಕ್ ಟು ಬ್ಯಾಕ್ ಎರಡೂ ಸೋತು ನಾವು. ಇದು ಹೇಳ್ಬೇಕಂದ್ರೆ ಫಸ್ಟ್ ಓಪನಿಂಗ್ ಮ್ಯಾಚೇ ಅವ್ರ ಪಿಚ್ಚಲ್ಲೇ ಹೋಗಿ ಹೊಡೆದಿರೋದು, ಡಾಮಿನೇಟ್ ಮಾಡಿ ಗೆದ್ದಿರೋದು ಗ್ರೇಟ್ನೆಸ್ ಹೇಳ್ಬೇಕಂದ್ರೆ ಈ ಸಲ. ವೆಲ್ ಬ್ಯಾಲೆನ್ಸ್ಡ್ ಟೀಮ್ ಗೆದ್ದಿರೋದಕ್ಕಿಂತ ಡಾಮಿನೇಟ್ ಮಾಡಿ ಗೆದ್ದಿರೋದು ಒಂಥರ ಖುಷಿ. ಸೀಸನ್ ಪೂರ್ತಿ ಇದೇ ಥರ ನಮ್ಮವ್ರದ್ದು ಡಾಮಿನೇಷನ್ ಇರಲಿ ಅಂತೇಳಿ ಆಸೆ ಪಡ್ತೀವಿ. ಈ ಸಲ ಇದ್ದೇ ಇರುತ್ತೆ, ಯಾಕಂದರೆ ಸ್ಟಾರ್ ಪ್ಲೇಯರ್ಗೋಸ್ಕರ ಹೋಗಿಲ್ಲ ಈ ಸಲ. ಟ್ಯಾಲೆಂಟ್ ನೋಡಿ ಚೆನ್ನಾಗಿ ಬಿಡ್ ಮಾಡಿದ್ದಾರೆ, ಆಕ್ಷನ್ಸಲ್ಲಿ ತೊಗೊಂಡಿದ್ದಾರೆ. ಆದರೆ ಅವಾಗೆಲ್ಲ ಮಾತಾಡಿದ್ರು ರಾಹುಲ್ನ ತೊಗೊಂಡಿಲ್ಲ, ಇನ್ನೊಬ್ಬರು 3 ಜನ ತೊಗೊಂಡಿಲ್ಲ ಅಂತ. ಆದರೂ ಪರವಾಗಿಲ್ಲ, ವೆಲ್ ಬ್ಯಾಲೆನ್ಸ್ಡ್ ಇದೆ. ಸ್ಟಾರ್ ಪ್ಲೇಯರ್ ಅಂತ ನೋಡಿಲ್ಲ, ಒಳ್ಳೆ ಟ್ಯಾಲೆಂಟ್ ನೋಡಿ ತೊಗೊಂಡಿದ್ದಾರೆ. ಇರೋ ಒಬ್ಬರನ್ನ ಕೆಲವೊಬ್ಬರು ಪ್ಲೇಯರ್ಸ್ ಇದ್ದಾರೆ, ಅವ್ರಿಗೂ ಚಾನ್ಸ್ ಕೊಟ್ಟು ಡೆಬ್ಯೂ ಮಾಡಿಸಿದ್ರೆ ಇನ್ನೂ ಒಳ್ಳೆ ಚೆನ್ನಾಗಿರುತ್ತೆ. ಚೇಂಜಸ್ ಅಂದರೆ ಈಗ ಎಸ್ಟರ್ಡೇ ಭುವಿಗೆ ಇಂಜುರಿ ಆಗಿದೆ, ಭುವನೇಶ್ವರ್ ಕುಮಾರ್ ಅವ್ರಿಗೆ. ಅವರೊಬ್ಬರು ಟೀಮಿಗೆ ಬಂದರೆ ಬೌಲಿಂಗ್ ಇನ್ನೂ ಚೆನ್ನಾಗಾಗುತ್ತೆ. ಬೌಲಿಂಗ್ ಒಂದು ಸ್ವಲ್ಪ ಬ್ಯಾಕ್ ಶಾಟ್ ಆಯಿತು, ಆದ್ರೂ ಕಮ್ ಬ್ಯಾಕ್ ಮಾಡಿದ್ರು ಕೃಣಾಲ್ ಪಾಂಡ್ಯದಿಂದ. ಭುವಿ ಒಬ್ಬರು ಬಂದರೆ ಅದು ಸರ್ ಹೋಗುತ್ತೆ. ಬ್ಯಾಟಿಂಗ್ ಏನು ಇದು ಟೀಮ್ ಗೇಮ್ ಆಗಿರೋದ್ರಿಂದ ಪ್ರತಿ ಸಲನೂ ಒಬ್ಬರೇ ಮ್ಯಾಜಿಕ್ ಮಾಡಿಬಿಟ್ಟು ಗೆಲ್ಸಕ್ಕೆ ಸಾಧ್ಯ ಇಲ್ಲ. ಸಮ್ಟೈಮ್ಸ್ ಮಿರಾಕಲ್ಸ್ ಆಗುತ್ತೆ. ಸೊ ಟೀಮ್ ಎಫರ್ಟ್ ಅಂತೂ ಖಂಡಿತ ಇರಲೇಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಮ್ಮ ಚಾಂಪಿಯನ್ಸ್ ಟ್ರೋಫಿ ಆಗಲಿ ನಾವು ಗೆದ್ದಿದ್ದು, ಆಮೇಲೆ T20 ವರ್ಲ್ಡ್ ಕಪ್ ಆಗಲಿ, ಕಂಪ್ಲೀಟ್ ಟೀಮ್ ಬ್ಯಾಲೆನ್ಸ್ ಇತ್ತು, ಕಂಪ್ಲೀಟ್ ಟೀಮ್ ಎಫರ್ಟ್ ಇತ್ತು. ಅದೇ ಥರ RCBಲಿ ನಾವು ಮೊದಲಿಂದ ನೋಡಿರೋ ಥರ ಯಾರೋ ಒಬ್ರು ಚೆನ್ನಾಗಿ ಆಡ್ಬಿಡ್ತಾರೆ, ಇಲ್ಲ ಕೊಹ್ಲಿ ಚೆನ್ನಾಗಿ ಆಡ್ತಾನೆ, ಇಲ್ಲ ABD ದೇವ್ರು ಆಗ್ಬಿಡ್ತಾನೆ, ಇಲ್ಲಾಂದರೆ ಈ ಕಡೆ ಬೌಲಿಂಗಲ್ಲಿ ಯಾರೋ ಒಬ್ರು ಮಿಂಚ್ಬಿಡ್ತಾರೆ, ಒಬ್ಬರು ಇಬ್ಬರ ಮೇಲೆ ತುಂಬ ಡಿಪೆಂಡೆಂಟ್ ಆಗಿಬಿಡ್ತಾರೆ. ಒಂದು ಸೀಸನ್ ಮ್ಯಾಕ್ಸ್ವೆಲ್ ಮೇಲೆ ಡಿಪೆಂಡ್ ಆಗಿದ್ರು, ಈ ಥರ ಒಬ್ಬರ ಮೇಲೆ ತುಂಬ ಡಿಪೆಂಡೆಂಟ್ ಆಗ್ಬಿಡ್ತು. ವಿರಾಟ್ ಕೊಹ್ಲಿ ಮೇಲಂತೂ ಇವತ್ತವರೆಗೂ ಡಿಪೆಂಡ್ ಆಗೇ ಇದ್ದಾರೆ. ಆತ ಏನಾದರೂ ಬೇಗ ಔಟ್ ಆಗಿಬಿಟ್ರೆ ಟೀಮ್ದು ಬ್ಯಾಟಿಂಗ್ ಗತಿನೇ ಬೇರೆ ಥರ ಆಗಿಬಿಡುತ್ತೆ. ಆ ಥರ ಡಿಪೆಂಡ್ ಆಗದೆ ಕಂಪ್ಲೀಟ್ ಟೀಮ್ ಬ್ಯಾಲೆನ್ಸ್ಡ್ ಆಗಿ ಕಂಪ್ಲೀಟ್ ಎಲ್ಲರೂ ಏನು 11 ಜನ ಏನು ಆಡ್ತಾರೆ 11 ಜನನೂ ಕಂಪ್ಲೀಟ್ ಎಫರ್ಟ್ ಕೊಟ್ಟು ಬ್ಯಾಲೆನ್ಸ್ಡ್ ಆಗಿ ಆಡಿದ್ರೆ, ಟೀಮ್ ಎಫರ್ಟ್ ಇದ್ದರೆ ಖಂಡಿತ ಯಾವುದೇ ಟೀಮ್ ಅದಕ್ಕಿಂತ ಸ್ಟ್ರಾಂಗ್ ಟೀಮ್ ಇನ್ನೊಂದಿಲ್ಲ, ಟೀಮ್ ಎಫರ್ಟ್ ಅಷ್ಟೇ. ಯಾಕಂದರೆ ಕಂಪೇರ್ ಮಾಡಿದ್ರೆ ನಮ್ಮ ಟೀಮ್ಗಿಂತ ಆಸ್ಟ್ರೇಲಿಯಾ ಟೀಮ್ ಸ್ಟ್ರಾಂಗ್ ಇತ್ತು, ಇಂಡಿಯಾಕ್ಕಿಂತ ಸೌತ್ ಆಫ್ರಿಕಾ ಟೀಮ್ ಸ್ಟ್ರಾಂಗ್ ಇತ್ತು. ಆಮೇಲೆ ಈ ಕಡೆ ಚಾಂಪಿಯನ್ಸ್ ಟ್ರೋಫಿಲಿ ನೋಡಿದಾಗಲೂ ಫೈನಲಲ್ಲಿ ಎಗೇನೆಸ್ಟ್ ಇದ್ದಿದ್ದು ನ್ಯೂಜಿಲೆಂಡ್ ಟೀಮ್ ತುಂಬ ಸ್ಟ್ರಾಂಗ್ ಇತ್ತು. ಮತ್ತು ಆಸ್ಟ್ರೇಲಿಯಾ ಟೀಮ್ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ICC ಅಂತ ಬಂದರೆ ಅವ್ರು ತುಂಬ ಸ್ಟ್ರಾಂಗ್ ಲೈನಪ್ಪಿಂದನೇ ಬರ್ತಾರೆ, ಅವರು ತುಂಬ ಸ್ಟ್ರಾಂಗ್ ಇದ್ದರು. ಬಟ್ ನಮ್ಮ ಟೀಮ್ ಯಾವಾಗ ಬ್ಯಾಲೆನ್ಸ್ಡ್ ಎಫರ್ಟು ಎಲ್ಲರೂ ಟೀಮ್ ಎಫರ್ಟ್ ಯಾವಾಗ ಕೊಟ್ಟು ಒಂದು ಸ್ಟ್ರಾಟಜಿಯಿಂದ ಆಡ್ತಾರೆ, ಆವಾಗ ಯಾರೂ ತಡೆಯೋಕ್ಕಾಗಲ್ಲ ನಮ್ಮನ್ನ. ಅದೇ ಥರ RCBಲೂ ಎಲ್ಲ ಕಂಪ್ಲೀಟ್ ಟೀಮ್ ಎಫರ್ಟ್ ಅಂತ ಮಾಡ್ಕೊಂಡು ಬಂದಾಗ ಸೊ ಒಂದೊಳ್ಳೆ ಲೆವೆಲ್ಗೆ ಹೋಗ್ತಾರೆ. ಈ ಸೀಸನ್ ಗೆಲ್ಲಿ, ಸಲ ಕಪ್ ನಮ್ಮದೇ ಆಗಲಿ ಅಂತೇಳಿ ನಾವು ಇಷ್ಟಪಡ್ತೀವಿ. ಸರ್, ನಿನ್ನೆ ವೆದರು ತುಂಬ ಕೂಲಾಗಿತ್ತು. ನಮ್ಮ RCB ಮ್ಯಾಚ್ ಕೂಡ ಅಷ್ಟೇ ಕೂಲಾಗಿ, ಅಂದರೆ ಯೂಶಲ್ ಆಗಿ RCB ಮ್ಯಾಚ್ ಅಂದರೆ ಒಂದು ಸೇಯಿಂಗ್ ಇದೆ, ಬಾಯಿಗೆ ಬರ್ಸಿ ಗೆಲ್ತಾ ಹೌದು ಅದೇ ಸ್ವಲ್ಪ ಕೂಲಾಗೇನೆ ಹ್ಯಾಂಡಲ್ ಮಾಡಿದ್ದಾರೆ. ಸೊ ನಿಮ್ಮ ಪಾರ್ಟಿ ಎಷ್ಟು ಕೂಲಾಗಿತ್ತಾ, ಜೋರಾಗಿತ್ತಾ? ನಿನ್ನೆ ವೀಕೆಂಡ್ ಬೇರೆ ಇತ್ತು. ನಾವು ಎಲ್ಲ ರೆಡಿಯಾಗಿ ಬಂದಿದ್ದು, ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಆರಾಮಾಗಿ ಈ ಮ್ಯಾಚ್ ಇದೆಯಲ್ಲ ನೋಡೋಣ ಅಂತ. ಆದರೆ ಫಸ್ಟ್ 3 ಓವರ್ಸ್ ಚೆನ್ನಾಗೇ ಮಾಡಿದ್ರು. ಅದಾದಮೇಲೆ ರನ್ಸ್ ರೀಕ್ ಆಯಿತು. ಎಲ್ಲೋ ಇದು 200+ ಹೋಗುತ್ತೆ ರನ್ಸು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ 175 ರೆಸ್ಟ್ರಿಕ್ಟ್ ಮಾಡಿಬಿಟ್ರು ಹೇಳ್ಬೇಕಂದ್ರೆ. ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಕಮ್ಬ್ಯಾಕ್ ಚೆನ್ನಾಗಿ ಮಾಡಿದ್ರು. ಆಮೇಲೆ ಬ್ಯಾಟಿಂಗಲ್ಲಿ ಬಂದಿದ್ದ ತಕ್ಷಣ ಈಗ ಪವರ್ ಪ್ಲೇಲೇ ಗೊತ್ತಾಗೋಯ್ತು ಒನ್ ಸೈಡ್ ಮ್ಯಾಚ್ ಇದು. ಇನ್ನು ಹತ್ರಕ್ಕೆಲ್ಲ ಬರಲ್ಲ ಇವರು, ಈಸಿಯಾಗಿ ಹೊಡೆದಾಕ್ತಾರೆ ಒಂದು 16ನೇ ಓವರ್ಗೆ ಎಲ್ಲರಿಗೂ ಅಂತ. ಹಂಗೆ ಹೊಡೆದಾಕಿದ್ದಾರೆ. ಇಲ್ಲ ಮೇಡಮ್, ಆ್ಯಕ್ಚುಲಿ 2-3 ದಿನದಿಂದ ತುಂಬ ಜ್ವರ ಇತ್ತು. ಬಟ್ ನಿನ್ನೆ ನಮ್ಮ RCB ಅವ್ರು ಆಡಿದ್ದು ನೋಡಿ ಆ ಜೋಶಲ್ಲಿ ಒಂದು 70-80% ರಿಕವರ್ ಆಗಿದ್ದೀನಿ. ಇವತ್ತು ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೀನಿ ಅದೇ ಜೋಶಲ್ಲಿ. ಇದೇ ಜೋಶ್ ಇನ್ನೂ ಕಂಟಿನ್ಯೂ ಮಾಡಲಿ, ನಮ್ಮವ್ರು ಇನ್ನೂ ಚೆನ್ನಾಗಿ ಆಡಲಿ. ಅಂದರೆ ಇನ್ನು ವಿರಾಟ್ ಕೊಹ್ಲಿ ಈ ಸಲ ಇನ್ನೂ ತುಂಬ ಚೆನ್ನಾಗಿ ಟಚಲ್ಲಿ ಕಾಣ್ತಾ ಇದ್ದಾರೆ. ಯಾಕಂದರೆ ಈಗ ಪ್ರತಿ ಇವ್ರು ಹೇಳ್ದಂಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಒಬ್ಬರೇ ನಿಂತ್ಕೊಂಡು ಆಡಬೇಕಾಗಿತ್ತು, 20 ಓವರು ಅವರೇ ಆಡಬೇಕಾಗಿತ್ತು. ಯಾಕಂದರೆ ಅವ್ರ ವಿಕೆಟು ಇಲ್ಲ ಫ್ಯಾಫ್ ವಿಕೆಟ್ ಬಿದ್ದರೆ ನೆಕ್ಸ್ಟ್ ಇನ್ನೂ ಬಂದು ಆಡೋರು ಯಾರೂ ಇರಲಿಲ್ಲ. ಈಗ ಮ್ಯಾಕ್ಸ್ವೆಲ್ಲು ಡೂ ಆರ್ ಡೈ, ಹೊಡೆದ್ರು ಇಲ್ಲಾಂದರೆ ಔಟ್ ಆದರು ಅಷ್ಟೇ. ಈಗ ಮಿಡ್ಲ್ ಆರ್ಡ್ರು ಸ್ಟ್ರಾಂಗ್ ಆಗಿರಲಿಲ್ಲ. ರಜತ್ ಪಟ್ಟಿದಾರು ಅರ್ಧ ಸೀಸನ್ ಫಾರ್ಮಲ್ಲಿ ಇರಲಿಲ್ಲ, ಆಮೇಲೆ ಬಂದು ಅವ್ರು ಪರ್ಫಾರ್ಮ್ ಮಾಡಿದ್ರು. ಈಗ ಪಟ್ಟಿದಾರ್ ಯಾವಾಗಲೂ ಆಡ್ತಾರೆ. ಕ್ಯಾಪ್ಟನ್ಶಿಪ್ ಬಗ್ಗೆ ಹೇಳಲೇಬೇಕು. ಎಸ್ಟರ್ಡೇ ಫಸ್ಟ್ ಟೈಮ್ IPL ಕ್ಯಾಪ್ಟನ್ಶಿಪ್ ಮಾಡ್ತಾರೆ, ಟಾಸ್ ಗೆದ್ದಿದ್ದಾರೆ, ಜೊತೆಗೆ ಮ್ಯಾಚು ಗೆದ್ದಿದ್ದಾರೆ, ಡಾಮಿನೇಷನಲ್ಲಿ ಗೆದ್ದಿದ್ದಾರೆ. ಪಿಚ್ನ ಅನಲೈಸ್ ಮಾಡೋದಾಗಲಿ ಎಲ್ಲ ಚೆನ್ನಾಗಿದೆ ಅವ್ರದ್ದು ಕ್ಯಾಪ್ಟನ್ಶಿಪ್ ಸ್ಕಿಲ್ಸ್ ಎಲ್ಲನೂ. ನಿನ್ನೆ ಪೇಸ್ ಬೌಲರ್ಗೆ ಓವರ್ ಇದ್ರೂ ಸ್ಪಿನ್ಗೆ ಹೋದರು ಅವರು. ಅದರಿಂದನೇ ಅವರು ಸುಹೀತ್ ಶರ್ಮಾ ಅವರು ತುಂಬ ಎಕ್ಸ್ಪೆನ್ಸಿವ್ ಆದರು ನಿನ್ನೆ. ಆದರೂ ಅವ್ರಿಗೆ ಬ್ಯಾಕ್ ಮಾಡಿ ಬೌಲಿಂಗ್ ಕೊಟ್ಟರು. ಇದರಲ್ಲ ಅವರು ದೂತ ರಸಲ್ಲು ಒಂದೇ ಸಲ ವಿಕೆಟ್ ಹೊಡೆದ್ರು. ಅದಂತೂ ಫುಲ್ ಎಂಜಾಯ್ ಮಾಡಿದ ವಿಕೆಟ್ ಹೇಳ್ಬೇಕಂದ್ರೆ. ಅವ್ರು ಇದ್ದಿದ್ರೆ ಅವ್ರು ಬಂದಿದ್ದು ಕರೆಕ್ಟಾಗಿ 15ನೇ ಓವರ್ಗೆ, ಇನ್ನು 5 ಓವರ್ ಇತ್ತು ಆರಾಮಾಗಿ ಅವ್ರು ಆಡೋದಕ್ಕೆ. ಕ್ರೂಷಿಯಲ್ ವಿಕೆಟ್ ಆಯಿತು ಹೇಳ್ಬೇಕಂದ್ರೆ ರಸಲ್ ಅವ್ರದ್ದು.
ಇವರು ರಜತ್ ಪಟ್ಟಿದಾರ್ ಅವ್ರದ್ದು ಕ್ಯಾಪ್ಟನ್ಶಿಪ್ ಚೆನ್ನಾಗಿದೆ. ಇನ್ನು ನೋಡೋಣ, ಫಸ್ಟ್ ಮ್ಯಾಚ್ಗೆ ಏನು ಡಿಸೈಡ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಒಂದು 4-5 ಮ್ಯಾಚ್ ಆದಮೇಲೆ ಗೊತ್ತಾಗುತ್ತೆ. ಇಲ್ಲ, ಒಂದು ಅರ್ಧ ಸೀಸನ್ ಮುಗಿದ್ಮೇಲೆ ಒಂದು ಕ್ಲಾರಿಟಿ ಬರುತ್ತೆ. ಒಂದು ಅರ್ಧ ಸೀಸನ್ ಅಥವಾ 80% ಸೀಸನ್ ಮುಗೀತಾ ಒಂದು ಕ್ಲಾರಿಟಿ ಬರುತ್ತೆ. ಹೌದೌದು, ಆದರೆ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತ ಇರುತ್ತೆ. ಆದರೆ ಫಸ್ಟಲ್ಲೇ ಇಂಪ್ರೆಸ್ ಮಾಡಿದ್ದಾರೆ ಹೇಳ್ಬೇಕಂದ್ರೆ ಎಲ್ಲ ಪ್ಲೇಯರ್ಸ್ ಕೊಟ್ಟಿದ್ದಾರೆ. ಇದೇ ಜೋಶ್ನ ಸೀಸನ್ ಪೂರ್ತಿ ಕ್ಯಾರಿ ಮಾಡಿಕೊಂಡು ಇದೇ ಜೋಶಲ್ಲಿ ಒಂದು ಕಪ್ನು ಗೆದ್ಬಿಟ್ಟು ನಮ್ಮ ಕೈಗೆ ಕೊಟ್ಬಿಟ್ರೆ ಇಡೀ ಬೆಂಗಳೂರು ನಾವು ಈ ರೆಡ್ ಕಲರ್ ಜರ್ಸಿ ಹಾಕ್ಕೊಂಡು ರ್ಯಾಲಿ ಮಾಡಿಕೊಂಡು ಈ ಕೆಂಪುತನನ ಹರಡಿ ಒಂದು ಯಾರು ನೋಡದೇ ಇರೋ ಅಂತ ಒಂದು ಸೆಲೆಬ್ರೇಷನ್ನ ತೋರಿಸ್ತೀವಿ. ಈ ಸಲ ಅದು ಆಗ್ಬಿಡ್ಲಿ ಅಂತೇಳಿ ಆಸೆ ಪಡ್ತೀವಿ. ಕಪ್ ಗೆದ್ರೆ ಬೆಂಗಳೂರು ಫುಲ್ಲು ಸೆಲೆಬ್ರೇಷನ್ ಇರುತ್ತೆ. ಈಗ ನಾರ್ಮಲ್ ಆಗಿ ಎಲ್ಲ ಟೀಮ್ಸ್ ಕಪ್ ಗೆಲ್ಲೋದು ಬೇರೆ, ನಾವು ಕಪ್ ಗೆಲ್ಲೋದು ಬೇರೆ. ನಾವು ಕಪ್ ಗೆದ್ರೆ ಇಲ್ಲಿ ಈ ಗ್ರೌಂಡ್ ಎಲ್ಲ ಫುಲ್ಲು ಜನ ತುಂಬೋಗಿರ್ತಾರೆ. ಎಸ್ಪೆಷಲಿ ನಾವು ಗೆದ್ದಿ ಮಾರನೇ ದಿನ ಎಲ್ಲ ಸೆಲೆಬ್ರೇಷನ್ ಮೂಡಲ್ಲೇ ಇರ್ತಾರೆ ಹೇಳ್ಬೇಕಂದ್ರೆ. ಏನಿಲ್ಲ ಅಂದ್ರೂ ಒಂದು 15 days ಸೆಲೆಬ್ರೇಷನ್ ನಡೆಯುತ್ತೆ. ಒಂದಿನಕ್ಕೆಲ್ಲ ಮಿಸ್ ಇಲ್ಲ, ಒಂದಿನಕ್ಕೆಲ್ಲ ಮುಗಿಯಲ್ಲ. ನೆಕ್ಸ್ಟ್ ಇಯರ್ IPL ವರ್ಗೂ ನಡೆಯುತ್ತೆ. 100% ನಾವು ಲಾಸ್ಟ್ ಇಯರ್ ಏನು ಚೆನ್ನೈ ಮೇಲೆ ಒಂದು ಮ್ಯಾಚ್ ಗೆದ್ದಿದ್ವಿ, ಲಾಸ್ಟ್ ಮ್ಯಾಚು, ಅದನ್ನೇ ನಾವು ಇವತ್ತವರೆಗೂ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಆ ಥರ ಬರೀ ಒಂದು ಮ್ಯಾಚ್ಗೆ, ಲೀಗ್ ಮ್ಯಾಚ್ಗೆ ನಾವು ಇಷ್ಟೊಂದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ಮ್ಯಾಚ್ಗೆ ಅಂತಲ್ಲ ಅದು, ಯಾಕಂದ್ರೆ ಅಲ್ಲ ಕಣೋ, ನೀನು ಸುಮ್ಮನಿರು. ಒಂದು ಸೀಸನ್ ಅಲ್ಲಿ ಒಂದು ಲೀಗ್ ಮ್ಯಾಚ್ಗೆ ನಾವು ಇಷ್ಟೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ನಾವಿನ್ನ ಕಪ್ ಗೆದ್ರೆ ಇನ್ನು ಯಾವ ಲೆವೆಲ್ಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ನಾವು ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಬಿಡ್ತಾ. ಅದು ಲೀಗ್ ಮ್ಯಾಚ್ಗೋಸ್ಕರ ಗೆದ್ದಿರೋದಲ್ಲ, ಕಂಟಿನ್ಯೂಸ್ ಆಗಿ ಮ್ಯಾಚು ಅಂತ ಕಂಟಿನ್ಯೂಸ್ ಆಗಿ 5 ಮ್ಯಾಚ್ ಸೋತು ನಾವು ಕಮ್ ಬ್ಯಾಕ್ ಮಾಡಿದ್ದು 1% ಚಾನ್ಸಿಂದ ನಾವು 100% ವರೆಗೂ ತಗೊಂಡೋಗಿದ್ದೀವಿ. ಅದು ನಮ್ಮ ಕಂಪ್ಲೀಟ್ ಟೀಮ್ ಪರ್ಫಾರ್ಮೆನ್ಸ್ ಹೇಳ್ಬೇಕಂದ್ರೆ, ಅರ್ಧದಿಂದ ಹೇಳ್ಬೇಕಂದ್ರೆ ಅದು ಪ್ರತಿ ಒಂದೇ ಒಂದು ಮ್ಯಾಚು ಅಂತ ಹೇಳೋಕ್ಕಾಗಲ್ಲ. ಅದು ಕಂಪ್ಲೀಟ್ ಟೀಮ್ ಎಫರ್ಟು ಮತ್ತು ಡೂ ಆರ್ ಡೈ ಆಗಿ ನಾವು ಗೆದ್ದಿರೋ ಮ್ಯಾಚ್ ಹೇಳ್ಬೇಕಂದ್ರೆ. ಲಾಸ್ಟ್ ಇಯರೇ ಕಪ್ ಗೆಲ್ಲಬೇಕಾಗಿತ್ತು, ಅನ್ಫಾರ್ಚುನೇಟ್, ಏನು ಮಾಡೋಕ್ಕಾಗಲ್ಲ. ಈ ಸಲ ಗೆಲ್ತಾರೆ, ಪಕ್ಕ ಗೆಲ್ತಾರೆ, ಅದು ನಂಬಿಕೆ ಇದೆ. ನವೀನ್ ಏನಾಯ್ತು, ನಾವು ಫೈನಲ್ ಗೆದ್ದಾದ್ಮೇಲೆ ಮಾಡಬೇಕಿರೋ ಸೆಲೆಬ್ರೇಷನ್ ಏನು ಲೀಗ್ ಮ್ಯಾಚಲ್ಲಿ ನಾವು ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ಇನ್ನು ಸೆಲೆಬ್ರೇಟ್ ಮಾಡೋಕ್ಕೇನು ಮೋಸ್ಟ್ಲಿ ಉಳಿದಿರಲಿಲ್ಲ ನಮಗೆ. ಅದಕ್ಕೆ ಮೋಸ್ಟ್ಲಿ ದೇವ್ರು ನಮಗೆ ನೀವು ಸೆಲೆಬ್ರೇಟ್ ಮಾಡಿಬಿಟ್ಟಿದ್ದೀರಲ್ವ ಸಾಕು ಅಂತೇಳಿ ವಿಧಿನ ಅಲ್ಲಿಗೆ ಎಂಡ್ ಮಾಡಿದ್ದಾರೆ. ಈ ಸಲ ಸೆಲೆಬ್ರೇಟ್ ಕಡಿಮೆ ಮಾಡಿ ಎಫರ್ಟ್ ಜಾಸ್ತಿ ಹಾಕಿ ಆಟ ಚೆನ್ನಾಗಿ ಆಡಿ ಆ ಸೆಲೆಬ್ರೇಷನ್ನ ಕೊನೆವರೆಗೂ ಉಳಿಸ್ಕೊಂಡು ಫೈನಲ್ ಗೆದ್ದಾದ್ಮೇಲೆ ಸೆಲೆಬ್ರೇಟ್ ಮಾಡಲಿ ನಮ್ಮ ಟೀಮ್ ಅವರು ಅಂತೇಳಿ ಆಸೆ ಪಡ್ತೀವಿ. ಮತ್ತು ಎಲ್ಲರೂ ನಮ್ಮ ರಜತ್ ಪಟ್ಟಿದಾರ್ನ ಸ್ಪಿನ್ ಬ್ಯಾಶರ್ ಅಂತಾರೆ. ಅವ್ರು ಸ್ಪಿನ್ ಬ್ಯಾಶರ್ ಅಲ್ಲ, ಅವ್ರು ಪೇಸ್ ಬೌಲರ್ಗೂ ಹಂಗೆ ಹೊಡಿತಾರೆ. ನೆನ್ನೆ ನೋಡಿರ್ಬೋದು ನೀವು ಹೆಂಗೆ ಆಡಿದ್ರು ಅವರು ಅಂತ. ಈಕ್ವಲ್ ಆಗಿ ಆಡ್ತಾರೆ ಎರಡಕ್ಕೂ. ಈ ಸಲ ಎಲ್ಲರೂ ಚೆನ್ನಾಗಿ ನಾವು ಕಪ್ ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು. ಈಗ ನಿನ್ನೆ RCB ಮ್ಯಾಚ್ ತುಂಬ ಒಳ್ಳೆ ಸ್ಟಾರ್ಟ್ ಕೊಟ್ಟಿದೆ, ಅಂದರೆ ಅಭಿಮಾನಿಗಳಿಗೆ ತುಂಬಾ ಜೋಶ್ ಕೊಟ್ಟಿದೆ ಕ್ರಿಕೆಟ್ ಲವರ್ಸ್ಗೆ. ಅದರಲ್ಲೂ ನಮ್ಮ RCB ಅಂದರೆ ಎಲ್ಲರೂ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಹೋಪ್ಸ್ ಯಾವಾಗಲೂ ಜಾಸ್ತಿ. ಹೈ ಎಕ್ಸ್ಪೆಕ್ಟೇಷನ್ ಮೇಡಮ್, ಅಷ್ಟೇ. ಅಂದರೆ ನಮ್ಮ ಬೆಂಗಳೂರು ಗೆಲ್ಲಬೇಕು ಅಂತ ಇಷ್ಟ ಅಲ್ಲ. ಈಗ ನಮ್ಮ ಬೆಂಗಳೂರು ಟೀಮ್ ಗೆಲ್ಲುತ್ತಾ? 100% ಎಲ್ಲ ಆ ಲಕ್ಷಣಗಳೆಲ್ಲ ಕಾಣಿಸ್ತಾ ಇದೆಯಾ? ಇದೆ. ಈಗ ಯಾವಾಗಲೂ ಮ್ಯಾನೇಜ್ಮೆಂಟ್ಗೆ ಬೈಕೋತಾ ಇದ್ರು ನಮ್ಮ RCBಯನ್ಸ್, ಒಳ್ಳೆ ಲೈನಪ್ ಇಲ್ಲ, ಬ್ಯಾಟ್ಮನ್ಸ್ ಇದ್ರೆ ಈ ಸಲ ಬೌಲರ್ಸೇ ಚೆನ್ನಾಗಿರಲ್ಲ, ಮಿಡ್ ಆರ್ಡರ್ ಚೆನ್ನಾಗಿರಲ್ಲ ಅಂತ. ಈ ಸಲ ಕಂಪ್ಲೀಟ್ ಆಗಿ ಒಳ್ಳೆ ಬ್ಯಾಟಿಂಗ್ ಲೈನು ಬೌಲಿಂಗ್ ಲೈನ್ ಇದೆ ಅನ್ಸುತ್ತಾ? ಇದೆ, ಬಟ್ ಏನಂದರೆ ಲಾಸ್ಟ್ ಈ ಮ್ಯಾಚ್ ಭುವನೇಶ್ವರ್ನ ಹಾಕೊಂಡಿಲ್ಲ. ನನಗೆ ಭುವನೇಶ್ವರ್ ಅಂದರೆ ಇಷ್ಟ. ಇಂಜೂರಿ ಆಗಿದೆ ಅಂತ ಆಡಿಲ್ಲ. ಹೌದೌದು, ಬಟ್ ನಮ್ಮ ಬೌಲಿಂಗ್ ಲೈನಪ್ ಸ್ವಲ್ಪ ಹೈ ಆಗಬೇಕು, ಇನ್ನೂ ಕರೆಕ್ಟ್ ಮಾಡ್ಕೋಬೇಕು. ಬಟ್ ಏನಂದರೆ ಅಷ್ಟೊಂದು ಏನಿಲ್ಲ. ಸ್ಪಿನ್ ಬೌಲಿಂಗ್ ಓಕೆ, ಬಟ್ ಫಾಸ್ಟ್ ಬೌಲಿಂಗ್ ಅಷ್ಟೇ ಏನಿಲ್ಲ. ಈಗ ನಿನ್ನೆ 17 ಓವರ್ಸಲ್ಲೇ ಮ್ಯಾಚ್ ಮುಗಿಸಿದ್ದಾರೆ. ಹೌದು, ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ ಮೇಡಮ್, ಹೇಳಿದ್ನಲ್ಲ. ಬ್ಯಾಟಿಂಗ್ ಲೈನಪ್ ಆಲ್ಮೋಸ್ಟ್ ನಮಗೆ 8 ಬ್ಯಾಟ್ಸ್ಮನ್ಸ್ ಇದ್ದಾರೆ. ಗುಡ್. ಯಾರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ? ಪಟ್ಟಿದಾರ್, ವಿರಾಟ್ ಕೊಹ್ಲಿ, ಆಮೇಲೆ ಲಿವಿಂಗ್ಸ್ಟನ್, ಸಾಲ್ಟ್. ಈಗ ಹೊಸ ಹುಡುಗ, ಹೊಸ ಕ್ಯಾಪ್ಟನ್ಸಿ, ಹೊಸ ಟೀಮು, ಏನೆಲ್ಲ ಚೇಂಜ್? ಹೊಸ ಟೀಮ್ ಏನಿಲ್ಲ, ಹಳೇದು ಕ್ಯಾಪ್ಟನ್ಸಿ ಹೊಸ ರೀಟೈನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಬಿಟ್ರೆ ಇನ್ನೆಲ್ಲ ಪ್ಲೇಯರ್ಸು ನಮಗೆ ಅಂದರೆ ನಾವು ಬಿಡ್ ಮಾಡಿ ತೊಗೊಂಡಿರೋದು. ಸೊ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ ಕ್ಯಾಪ್ಟನ್? ನೋಡ್ಬೇಕು, ಇನ್ನೊಂದು 2 ಮ್ಯಾಚ್ ನೋಡಿದ್ಮೇಲೆ ತಾನೇ ಗೊತ್ತಾಗುತ್ತೆ. ಫಸ್ಟ್ ಮ್ಯಾಚ್ಗೆ ಹೆಂಗೆ ಗೆಸ್ ಮಾಡೋಕ್ಕಾಗುತ್ತೆ. ಅದು ಫಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ. ಫಸ್ಟ್ ಮ್ಯಾಚ್ ಬ್ಯಾಟಿಂಗ್, ಅವ್ರ ಬ್ಯಾಟಿಂಗ್ ತಲೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಹೌದು, ಆಡಲೇಬೇಕಲ್ಲ ಮೇಡಮ್. ಈಗ ಹೋಮ್ ಬಾಯ್ಸ್ ನಮ್ಮ ಹೋಮ್ ಗ್ರೌಂಡ್ನಲ್ಲಿ ಏನೆಲ್ಲ ಚೆನ್ನಾಗಿ ಆಡಿ ಟ್ರೋಫಿ ತೊಗೊಬರ್ಬೋದು ಅಂತ ಆಡಿದ್ಮೇಲೆ ಗೊತ್ತಾಗುತ್ತೆ ನನಗಿನ್ನ ಕನ್ಫರ್ಮ್. 18th ಇರೋದು ವಿರಾಟ್ ಕೊಹ್ಲಿ ಇದೆ. ಇವಾಗ 18th ಜರ್ಸಿ ನಂಬರ್ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಅದೊಂದು ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಜಾಸ್ತಿ ಇದೆ. ನೋಡೋಣ, ಅದೇ ಎವ್ರಿ ಟೈಮ್ ಅದೇ ಕಾನ್ಸೆಪ್ಟೇ. ವಿ ಆರ್ ವೇಟಿಂಗ್ ಫಾರ್ ದ ಕಪ್ ಬಂದಮೇಲೆ ಗೊತ್ತಾಗುತ್ತೆ ಏನಂತ. ಸೊ ಇವಾಗ ಫಸ್ಟ್ ಮ್ಯಾಚಲ್ಲಿ ಹೇಳೋಕ್ಕಾಗಲ್ಲ. ನಮ್ದು ಹೆಂಗೆ ಆಗಿದೆ, ಒಂದು ಫಾರ್ಮೆಟ್ಲು ಗೆಲ್ತಾ ಇರ್ತಾರೆ, ಸೋಲ್ತಾ ಇರ್ತಾರೆ. ಲಾಸ್ಟು RCB ವುಮೆನ್ಸ್ದು ಅದೇ ಕಾನ್ಸೆಪ್ಟ್ ಆಗಿತ್ತು. ಫಸ್ಟ್ 3 ಮ್ಯಾಚ್ ಗೆದ್ದರು, ಆಮೇಲೆ ಕಂಟಿನ್ಯೂಸ್ ಸೋಲ್ತಾ ಇದ್ರು.
ಸೊ ಇದನ್ನು ನಾವು ಇವಾಗ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಲೆಟ್ ಅಸ್ ವೇಟ್. ನಮ್ಮ ಆರ್ ಸಿ ಬಿ ಅವರು 1% ಇಂದ ಕೂಡ ಗೆಲ್ತೀವಿ ಹಾಂ, ಅದನ್ನೇ ಹೇಳ್ತಾ ಇದ್ದೀನಿ. ನಾವು ಇವಾಗ ಮ್ಯಾಚ್ ಹೆಂಗಾಗ್ತಾಯಿದೆ ಅಂದರೆ ಅಂಟಿಲ್ ನಮಗೆ ಲಾಸ್ಟ್ ಫೈನಲಲ್ಲಿ ಲಾಸ್ಟ್ ಬಾಲ್ ಆಡೋ ತನಕ ನಮಗೆ ಅದು ಹೋಪ್ ಬೇರೆ, ಟ್ರಸ್ಟ್ ಬೇರೆ. ವಿ ಆರ್ ಟ್ರಸ್ಟಿಂಗ್ ಆನ್ RCB. ಬಟ್ ಹೋಪ್ ಬಂದ್ಬಿಟ್ಟು ಲಕ್ ಇರಬೇಕು. ಆ ಲಕ್ ನಮ್ಗೆ ಸಿಗ್ತಾ ಇಲ್ಲ. ಸೊ ಒಂದು ಟೀಮ್ ಮಾತ್ರ ಇಷ್ಟೊಂದು 18 ಇಯರ್ಸಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಸಮಥಿಂಗ್ ವಿ ಆರ್ ಲಕ್ ಆಫ್ ದಟ್. ಸೊ ಅದು ಏನಂತ ನಮ್ಗೆ ಗೊತ್ತಾಗ್ತಿಲ್ಲ. ಈ ಸರಿ ಅದು ಆಚೆ ಬಂದರೆ ಚೆನ್ನಾಗಿರ್ತದೆ. ಸೊ ಈ ಸರಿ ನಮಗೆ ಲಕ್ ಸಿಗಬೇಕು. ಎಲ್ಲ ಫ್ಯಾನ್ಸ್ಗೂ ಅದೊಂಥರ ಖುಷಿ ಇದೆ. ಇಷ್ಟು ವರ್ಷ ಎಲ್ಲರಿಗೂ ಅದನ್ನೇ ಇಷ್ಟು ಸೋಲ್ತಾ ಬಂದ್ರೂ ದೇ ಆರ್ ಸ್ಟಿಲ್ ಫೇತ್ ಆನ್ ದಿ RCB ಟೀಮ್. ಆ ಫೇತ್ನ ಈ ಸರಿ ಅವರು ಇದು ಮಾಡ್ತಾರೆ ಅಂದ್ಕೊಳ್ತೀನಿ. ಸರ್, ಇನ್ನು ಕೆಲವು ಟೀಮ್ ಏನಂದ್ರೆ ನೀವು ಆ ಜೋಶ್ ಅಭಿಮಾನಿಗಳು ಕೊಡ್ತಾ ಇದ್ದೀರಾ, ಅದಕ್ಕೆ ಅವರು ಗೆಲ್ತಾ ಇಲ್ಲ. ಹಾಂ, ಅದನ್ನೇ ಹಂಗಲ್ಲ. ಆ ಪ್ರೆಷರ್ ಇದ್ದೇ ಇರ್ತದೆ. ಫ್ಯಾನ್ಸ್ ಪ್ರೆಷರ್ ಅನ್ನೋದು ಒಂದು ಇಷ್ಟು ಜನ ಬಂದ್ಬಿಟ್ಟು ಸ್ಟಿಲ್ ದೇ ಆರ್ ಟ್ರಸ್ಟಿಂಗ್ ಅನ್ಸಂದ್ರೆ ಅವ್ರಿಗೆ ಒಂದು ಫಿಯರ್ ಇದ್ದೇ ಇರ್ತದೆ. ಆ ಫಿಯರ್ ಹೆಂಗಾಗುತ್ತೆ ಅಂದರೆ ಸೋತೋಗ್ಬಿಟ್ರೆ ಏನು ಮಾಡ್ತೀವಿ, ಸೋತೋಗ್ಬಿಟ್ರು ಅಂತ ಆ ಮೈಂಡ್ ಸೆಟ್ಟಲ್ಲಿ ಆಡಬಾರ್ದು ಅವರು. ಗೆಲ್ತೀವಿ, ಸೋಲ್ತೀವಿ, ಎಸ್ ಅ ಪಾರ್ಟ್ ಆಫ್ ಗೇಮ್ ಅದು. ಅವರು ಜಾಸ್ತಿ ಕ್ರೌಡ್ ಚೇರ್ಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಆಡ್ತೀವಿ ಅನ್ನೋ ಮೈಂಡ್ ಸೆಟ್ಗೆ ತೊಗೊಂಡು ಹೋದರೆ ಅದೇ ಪ್ರೆಷರ್ ಅವರೇ ತೊಗೊಳ್ತಿದ್ದಾರೆ ಅಷ್ಟೇ. ಆ ಪ್ರೆಷರಿಂದಾನೇ ನಮ್ಮದು ಕೆಲವೊಂದು ಮ್ಯಾಚ್ ಸೋತಿರೋ ರೀಸನ್ ಅದು. ಹೆವಿ ಚೇರ್ಸ್ ಮಾಡ್ತೀವಿ, ಹೆವಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅದೇನಾಗುತ್ತೆ ಅಂದರೆ ಅವ್ರಿಗೊಂಥರ ಎಲ್ಲೋ ಒಂದು ಕಡೆ ಒಂದು ಬೇಜಾರಾಗೇ ಆಗುತ್ತೆ. ನಾವು ಸೋಲ್ತೋಗ್ಬಿಟ್ರೆ ಅವ್ರು ಏನು ಅಂದ್ಕೊಳ್ತಾರೆ, ಯಾವ ಥರ ಫೀಲ್ ಆಗುತ್ತೆ. ಅದು ಟೀಮ್ ಮ್ಯಾನೇಜ್ಮೆಂಟ್ ಒಳಗಡೆ ಅದು ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗಿದೆ. ಸೊ ಫ್ಯಾನ್ಸ್ಗೋಸ್ಕರ ಆಗಬೇಕು. ಮ್ಯಾನೇಜ್ಮೆಂಟ್ ಒಳ್ಳೆ ನಿರ್ಧಾರ ತಗೊಂಡು ಟೀಮ್ ಲೈನ್ ಅಪ್ ಮಾಡಿದೆ ಅನ್ಸುತ್ತೆ. ಇವಾಗ ಆ್ಯಕ್ಚುಲಿ ಹೇಳಕ್ಕೆ ಹೋದರೆ ಇಷ್ಟು ವರ್ಷದಲ್ಲಿ ಇವಾಗ ಬಂದ್ಬಿಟ್ಟು ದೇ ಆರ್ ನಾಟ್ ಟ್ರಸ್ಟಿಂಗ್ ಆನ್ ಓನ್ಲಿ 3 guys or 4 guys. ದೇ ಆರ್ ಟ್ರಸ್ಟಿಂಗ್ ಎಂಟೈರ್ ಟೀಮ್. ಸೊ ಎಂಟೈರ್ ಟೀಮ್ ಕಾಂಟ್ರಿಬ್ಯೂಷನ್ ಅನ್ನೋದು ಇವಾಗ ಕಂಪಲ್ಸರಿ. ನೆನ್ನೆ ಮ್ಯಾಚ್ ನೋಡಿದ್ರೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಂತ ಯಾರು ಮಾಡಿಲ್ಲ, ಎಂಟೈರ್ ಟೀಮ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಈವನ್ ಬೌಲಿಂಗಲ್ಲಿ ಅಜಲ್ವುಡ್ ಆಗಲಿ, ಬ್ಯಾಟಿಂಗಲ್ಲಿ ಫಸ್ಟು ಫಿಲ್ ಸಾಲ್ಟ್ ಆಗಲಿ, ಆಮೇಲೆ ಕೊಹ್ಲಿ ಆಗಲಿ, ಎಲ್ಲ ಅವ್ರವ್ರಿಗೆ ಏನೇನು ಬರುತ್ತೋ ಅದನ್ನು ಕಟ್ಟಾಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ಏನೇನು ಬರುತ್ತೋ ಅದು ಕಟ್ಟಾಗಿ ಮಾಡಿದ್ರೆ ಮ್ಯಾಚ್ ಗೆಲ್ಲೋದು ಚಾನ್ಸ್ ಇದೆ. RCB ಹೋಪ್ಸ್ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಹೋಪ್ಸ್ ಇದೆ ಮೇಡಮ್. ಈ ಸಲ ಕಪ್ ಗೆದ್ದೇ ಗೆಲ್ತಾರೆ ಪಕ್ಕ ಗೆಲ್ತಾರೆ. ಅಂದ್ರೆ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ. ಅಭಿಮಾನಿಗಳಿಗೂ ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ನೀವೇನು ಹೇಳ್ತೀರಾ ಸರ್? ಏನಾದ್ರು ಇಲ್ಲ, ಟೀಮ್ ಚೆನ್ನಾಗಿದೆ ಮೇಡಮ್. ಈ ಸಲ ಟೀಮ್ ಅದು ಚೆನ್ನಾಗಿದೆ. ನೋಡೋಣ, 3-4 ಮ್ಯಾಚ್ ಗೊತ್ತಾಯ್ತು ಸ್ಟಾರ್ಟಿಂಗ್. ಆಡ್ತಾರೆ, ಗೆಲ್ತಾರೆ ಪಕ್ಕ. ನಮ್ಮ RCB ಅವ್ರದ್ದು ಏನಂದ್ರೆ ಫಸ್ಟ್ ಮ್ಯಾಚ್ ಯಾವಾಗಲೂ ದೇವ್ರಿಗೆ ಕೊಡೋರು. ಇಲ್ಲ, ಈ ಸಲ ಲಾಸ್ಟ್ 18 ಇಯರ್ಸ್ ರಿವೆಂಜ್ ತಗೊಂಡಿದ್ದಾರೆ ಮೇಡಮ್. ಈ ಸಲ ಪಕ್ಕ 18 ಇಯರ್ಸ್ ರಿವೆಂಜು. ಫಸ್ಟ್ ನಾವು 2008 ಆಡಿದಾಗ್ಲೂ ಕೋಲ್ಕತ್ತಾ ಮೇಲೆ ಫಸ್ಟ್ ಮ್ಯಾಚ್ ಆಡಿದ್ದು. ಅವತ್ತು ಸೋತ್ವಿ, ಇವತ್ತು ಗೆದ್ವಿ, ರಿವೆಂಜ್ ತಗೊಂಡ್ವಿ. ರಿವೆಂಜ್ ಗೇಮ್ಗಳಲ್ಲಿ ವಿರಾಟ್ ಕೊಹ್ಲಿ ಎತ್ತಿಕಾಯಿ. ಅದಕ್ಕೆ ಯಾವಾಗಲೂ ಅವರಿದ್ದು, ಇವಾಗಲೂ ಸ್ಟಿಲ್ 18 ಇಯರ್ಸ್ ಆದಮೇಲೆ ಕೂಡ ಅವರೇ ಇದ್ದಾರೆ. ಲಾಯಲ್ಟಿ ಅಂದ್ರು ವಿರಾಟ್ ಕೊಹ್ಲಿ. ಹೌದು ಮೇಡಮ್, ನಮ್ಮ RCBನೇ ಲಾಯಲ್ಟಿ. RCB ಅಂದರೆ ಲಾಯಲ್ಟಿ. IPL ಗೆದ್ರೆ ಪಾರ್ಟಿ ಫುಲ್ ಜೋಶ್ ಇರ್ತದೆ. ಫುಲ್ ಜೋಶ್. ಗ್ರೌಂಡ್ ಫುಲ್ ನಾವೇ ಇರ್ತೀವಿ. ಈ ಗ್ರೌಂಡ್ ಫುಲ್ ಅಲ್ಲಿ ನೋಡ್ಬೋದು. ನೆನ್ನೆ RCB ಫುಲ್ಲು ಸಖತ್ತಾಗಿ ಆಡಿದೆ. ಎಕ್ಸ್ಪೆಕ್ಟೇಷನ್ಸು, ಸೆಲೆಬ್ರೇಷನ್ಸು ಎಷ್ಟು ಜಾಸ್ತಿ ಆಯಿತು. ಇದು ಮೋರ್ ದ್ಯಾನ್ ಎಕ್ಸ್ಪೆಕ್ಟೇಷನಿಂದ ಆಡಿದ್ದಾರೆ. ಸೊ ಇದೇ ಥರ ಆಡಬೇಕು. ಸಾಲ್ಟ್ ಚೆನ್ನಾಗಿ ಸ್ಟಾರ್ಟ್ ಕೊಟ್ಟಿದ್ದಾನೆ. ಕೊಹ್ಲಿನೂ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಲಾಸ್ಟ್ ತನಕ. ಸೊ ಇದೇ ಥರ ತನಕ ಆಡಿ ಈ ಸತಿ ನಾವು ಕಪ್ ಗೆಲ್ಲೋದು. ಅಂದ್ರೆ ಯಾವಾಗಲೂ RCB ಬಾಯಿಗೆ ಬರ್ಸಿ ಗೆಲ್ಲುತ್ತೆ ಅಂತ ಹೇಳ್ತಾ ಇಲ್ಲ ಗೆಲ್ತಾರೆ ಈ ಸತಿ ಆರಾಮಾಗಿ. ಹಂಗೆ ಗೆಲ್ಲೋದು ಕಪ್ಪು ನೋಡಿ. ಎಲ್ಲ ಒಳ್ಳೆಯದಾಗಿದೆ. T20 ಗೆದ್ದಿದ್ವಿ, ಚಾಂಪಿಯನ್ಸ್ ಗೆದ್ದಿದ್ವಿ, ಇದು ಗೆಲ್ತೀವಿ RCBನೂ. ಇದು IPL ಫೀವರ್ ಸ್ಟಾರ್ಟ್ ಆಗಿದೆ ಇವಾಗ ಬೆಂಗಳೂರು. ಯಾ RCB ಜರ್ಸಿಗಳೇ ಓಡಾಡ್ತಾರೆ. ಹೌದು. ಇಲ್ಲಲ್ಲ, ಎಲ್ಲ ಕಡೆ US ಎಲ್ಲ ಕಡೆ ಎಲ್ಲರೂ RCB ಸಪೋರ್ಟು. ಸೆಕೆಂಡ್ ಮೋಸ್ಟ್ ವರ್ಲ್ಡ್ ಸಪೋರ್ಟೆಡ್ ಟೀಮ್ RCB, ಫುಟ್ಬಾಲು ಸೇರಿಸಿ. ಸೊ ನಮಗೇನು ಅಡ್ಡಿ ಇಲ್ಲ. ನಿನ್ನೆ RCB ಮ್ಯಾಚ್ ನೋಡಿ ಇವಾಗ ಫೈನಲ್ ನಮ್ಮದೇ ಫಿಕ್ಸು ಅಂತೆಲ್ಲ. ಫಿಕ್ಸ್ ಅಲ್ಲ, ಗೆಲ್ಲೋದೇ ಕಪ್ಪು. ಫೈನಲ್ ಬಿಡಿ, ಕಪ್ಪು. ಯು ಆರ್ ಲುಕಿಂಗ್ ಎಟ್ ದ ಕಪ್. ಗೆಲ್ಲೋದೇ. 18ನೇ ಜರ್ಸಿ ಲಗ್ತಾ ಇರುತ್ತೆ. ಯಾ ಶೋರ್. ವಿರಾಟ್ ಕೊಹ್ಲಿ ಇಸ್ 18, ಸೊ ಅವ್ರು ಗೋಯಿಂಗ್ ಟು ವಿನ್ ಇಟ್. ಎಲ್ಲೇ ಗೆಲ್ತೀವಿ, ಯೋಚನೆನೇ ಬೇಡ. ಹೆಂಗಿದೆ ಸರ್ ಸೆಲೆಬ್ರೇಷನ್? ಯಾ ನೋಡ್, ಒಂದು 10 ವರ್ಷ ನೆನ್ಪಿಟ್ಕೋಬೇಕು, ಆ ಥರ ಮಾಡ್ತೀವಿ. ಈಗ RCB ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ? ನಾನು ನಿಮಗಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಜರ್ಸಿ ಹಾಕೊಂಡೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಗೆಲ್ತೀವಿ ಒಂದು ಸ್ಟೇಡಿಯಂಗೆ ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ. ವೇಟಿಂಗ್ ಫಾರ್ ದ ಮ್ಯಾಚ್. ಇಲ್ಲಾಗಲಿ ಎಲ್ಲರೂ ಹೋಗ್ತೀವಿ. ನೀವು ಟಿಕೆಟ್ಸ್ ತೊಗೊಂಡ್ಬಿಟ್ಟಿದ್ದೀರಾ? ತೊಗೊಂಡಿಲ್ಲ, ಆಮೇಲೆ ಟ್ರೈ ಮಾಡಿ ಹೋಗೋದು. ಅಲ್ಲಿಂದ ಅಲ್ಲೇ ಬ್ಲ್ಯಾಕೋ ವೈಟೋ ಹೋಗ್ತಾ ಇರೋದು, ಅಲ್ಲಿಂದ ಅಲ್ಲೇ ಅಷ್ಟೇ. ಅಷ್ಟು ಕ್ರೇಜ್ ಇದೆ. ಯಾ ಆಬ್ವಿಯಸ್, ನಮ್ದಲ್ವಾ ಟೀಮು. ಮತ್ತೆ ನೆನ್ನೆ RCB ತುಂಬ ಸಖತ್ತಾಗಿ ಆಡಿ ಫಸ್ಟ್ ಮ್ಯಾಚ್ ಅಭಿಮಾನಿ ದೇವ್ರುಗಳಿಗೆ ಕೊಟ್ಟಿದ್ದಾರೆ. ಯಾವಾಗಲೂ ದೇವ್ರಿಗೆ ಕೊಡ್ತಾಯಿದ್ರು, ಈ ಸಲ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ. ಸೊ ನಾನಂತೂ ಫುಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖುಷಿ ಆಗ್ತಾಯಿದೆ? ಮ್ಯಾಮ್ ಸೇಮ್ ವೇನೇ ನಾವು ಆ ಥರನೇ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಮಗೆ ಅರೌಂಡ್ ಇದು 18 ಇಯರ್ಸ್ ಆಲ್ಮೋಸ್ಟು. ನಾವು ಈ ಸಲ ಕಪ್ ಹೊಡೆದ್ರೆ ನಮಗೆ ಒಂದು ಪ್ರೈಡ್ ಆಗುತ್ತೆ ನಮಗೆ ಯಾಕಂದರೆ ನಾವು ವಿರಾಟ್ ಕೊಹ್ಲಿಯಿಂದ ಜೆರ್ಸಿ ನಂಬರ್ಸ್ 18.
ಅವ್ರಿಗೊಂದು ಒಂದು ಲಕ್ ಅದು, ಅಂದರೆ ಅವ್ರು ಇಟ್ಟಿರೋದೇ ಅದಕ್ಕೋಸ್ಕರನೇ. ಬಟ್ ಆಲ್ಮೋಸ್ಟ್ ಈ ಸಲ ಕಪ್ ಹೊಡೆದ್ರೆ ಪ್ರೌಡ್ ಆಗುತ್ತೆ ನಮಗೆ, ಅಷ್ಟೇ ಬೇರೆ ಏನಿಲ್ಲ. ಅಲ್ಲ ನಿನ್ನೆ ವಿರಾಟ್ ಕೊಹ್ಲಿ ಅವ್ರದ್ದು, ಸಾಲ್ಟ್ ಅವ್ರದ್ದು ಇಲ್ಲ ಮ್ಯಾಮ್, ಇಬ್ಬರದು ಒಳ್ಳೆ ಕಾಂಬಿನೇಷನ್ ಇತ್ತು, ಇಂಪ್ಯಾಕ್ಟ್ ಇತ್ತು. ಲಾಸ್ಟ್ ಟೈಮಿಂದ ಈ ಟೈಮ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅದು ಕ್ಲಿಯರಾಗಿ ನಮಗೆ ಗೊತ್ತಾಗ್ತಾ ಇದೆ. ಆಲ್ಮೋಸ್ಟ್ ಒಂದು 17 ಓವರ್ಸಲ್ಲಿ ಮ್ಯಾಚ್ನ ಮುಗಿಸಿದ್ದಾರೆ. ಅದು ನಮಗೆ ಇನ್ನೂ ಒಂದು ಫೈನಲ್ಗೆ ಒಂದು ಕಪ್ ಗೆಲ್ಲೋಕ್ಕೆ ನಮಗೆ ಒಂದು ಜೋಸ್ ಕೊಡ್ತಾ ಇದ್ದಾರೆ. ಅದೊಂದು ಒಳ್ಳೆ ನಮಗೆ ಒಂದು ನಾವು ಖುಷಿ ಪಡ್ತಾ ಇದ್ದೀವಿ ಅದರಿಂದ ನೋಡೋಕ್ಕೆ. ಈ ಸಲ ಪಕ್ಕ ಕಪ್ ಗೆಲ್ಲ. ಇಲ್ಲ 100% ಮ್ಯಾಮ್, ಪಕ್ಕಾ ಹೊಡೆದಿದ್ದಾರೆ. ಓಪನಿಂಗೇ ಇಷ್ಟು ಸೂಪರ್ ಆಗಿತ್ತು, ಇಂಪ್ಯಾಕ್ಟ್ ಆಗಿದೆ. ಯಾಕಂದರೆ ಫೆಸ್ಟಿವಲ್ ಸೀಸನ್ ಬೇರೆ, ಇದು ICC ಇತ್ತು, ಈಗ ಮತ್ತೆ IPL ಇದೆ. ಸೊ ನಿಮಗೆ ಎಷ್ಟು ಜೋಶ್ ಇದೆ? ನಮಗೆ ತುಂಬ ಖುಷಿ ಆಗ್ತಾರೆ ಮ್ಯಾಮ್. ನೋಡೋಣ ಲಾಸ್ಟ್ ಕಪ್ ಗೆಲ್ತಾರಲ್ಲ, ನೋಡೋಣ. ಗೆಲ್ಲಬೇಕು ಅಷ್ಟೇ. ಯಾವಾಗಲೂ ನಮ್ಮ RCB ಅಭಿಮಾನಿಗಳು ಅಳ್ತಾ ಇದ್ದಿದ್ದು ನಮ್ಮದು ಬೌಲಿಂಗ್ ಚೆನ್ನಾಗಿಲ್ಲ ಅಂತ ಹೇಳಿ. ನಿನ್ನೆ ಅದ್ಭುತವಾದ, ಹೌದು, ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಅವ್ರು ನಿನ್ನೆ. ಇಲ್ಲ ಮ್ಯಾಮ್, ಬೌಲರ್ಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅದನ್ನು ನಾವು ಮುಂದೆ ನೋಡ್ತಾ ಇದ್ದೀವಿ. ಯಾಕಂದರೆ ಅದು ಅಷ್ಟೊಂದು ಈಸಿ ಅಲ್ಲ. ಫುಲ್ ಪ್ಲೇಯರ್ಸ್ ಆಪೋಸಿಟ್ ಅವರು KK ಅವ್ರನ್ನು ಅಷ್ಟೊಂದು ಇದ್ರು ಪ್ಲೇಯರ್ಸ್ ಇದ್ದರು. ಬಟ್ ಅವರಿಗೆ ಒಂದು ಟ್ರಿಗರ್ ಮಾಡಿದ್ರು ಆ ಓವರ್ಸಲ್ಲಿ. ಯಾಕಂದರೆ ಫಸ್ಟ್ ಓವರ್ಸಲ್ಲೇ ವಿಕೆಟ್, ಒಂದು ಕ್ಯಾಚ್ ಮಿಸ್ ಮಾಡಿದ್ರು, ಅದನ್ನು ಅವರು ರಿಟೈನ್ ಮಾಡಿದ್ರು, ಅದನ್ನು ಬಿಡಲಿಲ್ಲ ಅವರು. ಅದೊಂದು ಒಳ್ಳೆ ಟೀಮ್ ವರ್ಕ್ ಚೆನ್ನಾಗಿದೆ. ಇದೇ ಫೋಕಸ್ ಎಲ್ಲ ಆಡಿದ್ರೆ ಫೈನಲ್ ಹೋಗ್ಬೋದು, ಕಪ್ಪು ಗೆಲ್ಬೋದು. ಈಗ ತುಂಬಾ ಜನ ನಮ್ಮ ಕೈಲಿ ಆಗಲ್ಲ ಅಂತ ಆ ಥರ ಏನಿಲ್ಲ. ಮಾಡ್ತಾನೇ ಇದ್ದೀರಾ ಅಂತ ಇಲ್ಲ. ಅವ್ರಿಗೇನು ಹೇಳ್ತೀರಾ? ಅವ್ರಿಗೇನು ಹೇಳೋದು, ನಾನು ಅವಳಿಗೆ ಇಲ್ಲ ಮ್ಯಾಮ್, ಅವರು ಹೇಳಿ ಚೆನ್ನಾಗಿದೆ, ನಮಗೊಂದು ಒಳ್ಳೆ ವೈಪ್ ಕೊಡ್ತಾ ಇದೆ. ಅದನ್ನು ನಾವು ಮ್ಯಾಚ್ ನೋಡುವಾಗ ಅವ್ರು ನಮಗೆ ಟ್ರಿಗರ್ ಮಾಡ್ತಾ ಇರ್ತಾರೆ. ನೆನ್ನೆ ವೀಕೆಂಡ್ ಬೇರೆ, IPL ಬೇರೆ ಗೆದ್ದಿದ್ದಾರೆ. ಎಷ್ಟು ಜೋಶಲ್ ಪಾರ್ಟಿ ಆಯಿತು? ಎಷ್ಟು ಜೋಸಲ್ಲಿ ಪಾರ್ಟಿ ಅಂತಂದರೆ ನೈಟ್ ಫುಲ್ಲು ಸೆಲೆಬ್ರೇಟೇ ಮಾಡ್ತಾಯಿದ್ರಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಎಷ್ಟು 16 ಓವರ್ಗೆ 2 ಬಾಲ್ 3 ಬಾಲ್ಸ್ಗೆ ಮ್ಯಾಚ್ ಮುಗಿಸ್ಬಿಟ್ರು. ಚೆನ್ನಾಗಿತ್ತು ಅದು ಗೇಮ್. ಅದು ಈಗ ನಮ್ಮ RCB ಅವರು ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ. ಅಂದರೆ ಯಾವಾಗಲೂ ಫಸ್ಟ್ ಮ್ಯಾಚ್ ದೇವ್ರಿಗೆ ಹೋಗ್ತಾ ಇತ್ತು, ಈ ಸಲ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ಈ ಫಸ್ಟ್ ಮ್ಯಾಚ್ನ. ಅಂದರೆ 17 ಓವರ್ಸಲ್ಲೇ ಮುಗಿಸ್ಬಿಟ್ಟಿದ್ದಾರೆ ನಮ್ಮವರು. ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ನಮ್ಮ RCBಯನ್ಸು? ಫಸ್ಟ್ ಮ್ಯಾಚ್ ಏನು ಗೆದ್ದಿದ್ದಾರೆ, ಇದೇ ಥರ ಕಂಟಿನ್ಯೂ ಗೆಲ್ಲಬೇಕು ಅಂತ ನಮ್ಮ ಆಸೆ ಇದೆ. ಬಟ್ ಏನು ಮಾಡ್ತೀರಾ, ನೆಕ್ಸ್ಟು ಈಗ ಒಂದು ಮ್ಯಾಚ್ ಗೆದ್ದ ತಕ್ಷಣ ಕಂಟಿನ್ಯೂ 2, 3 3 ಗೆದ್ದುಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಸೋತ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ಅಭಿಮಾನಿಗಳಿಗೆ ತುಂಬ ನೋವು ಮಾಡ್ತಾರೆ. ಇದು ಪ್ರತಿ ವರ್ಷ ಆಗ್ತಾನೇ ಇದೆ. ಈ ಸಾರಿ ಯಾರು ಕಪ್ ಗೆಲ್ಲಿ ಅಂತ ನಮಗೆ ತುಂಬ ಆಸೆ ಇದೆ. ಇದೇನು ಮಾಡ್ತಾರೆ ನೋಡಬೇಕು. ನಿನ್ನೆ ಕೊಹ್ಲಿ ಚೆನ್ನಾಗಿ ಆಡಿದ್ದಾರೆ, ಕೊಹ್ಲಿ ಸರ್. ಹಂಗೆ ಆಡಬೇಕು, ಅವರು ಫಾರ್ಮಲ್ಲಿ ಹಂಗೆ ಇರಬೇಕು ಅಂತ ನನ್ನ ಆಸೆ, ಇನ್ನೇನಿಲ್ಲ ಅಷ್ಟೇ. ಹಾಗೆ ಸಾಲ್ಟ್ ಕೂಡ ಅಷ್ಟೇ ಚೆನ್ನಾಗಿ ಆಡಿದ್ರು, ಅವರು ಹಾಫ್ ಸೆಂಚುರಿ. ಆ್ಯಕ್ಚುಲಿ ಸಾಲ್ಟು ನಾವು ಆಡ್ತಾರಂತ ಅಂದ್ಕೊಂಡಿರಲಿಲ್ಲ ಅವರು, ಯಾಕಂದ್ರೆ ಲಾಸ್ಟ್ ಟೈಮು ಇಂಜುರಿ ಆಗಿದ್ದರು. ಲಾಸ್ಟು ನಮ್ಮ ಇಂಡಿಯಾ ಜೊತೆ ಆಡ್ಬೇಕಾರೆ ಯಾವುದೇ ಮ್ಯಾಚಲ್ಲಿ ಅವರು ಚೆನ್ನಾಗಿ ಕ್ಲಿಕ್ ಆಗಿರಲಿಲ್ಲ. ಈ ಸರಿ ನಾವು ನಿನ್ನೆ ಆಡಿದ್ದು ನೋಡಿದ್ರೆ ತುಂಬ ಶಾಕ್ ಆಯಿತು. ಚೆನ್ನಾಗಿ ಆಡಲಿ, ಅವರು ಹಂಗೆ ಆಡಬೇಕು. ಇದೇ ಥರನೇ ಓಪನರು ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂದರೆ ನಮಗೆ ಮ್ಯಾಚು ಈಜಿ ಆಗುತ್ತೆ ಗೆಲ್ಲಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಹೆಂಗಿತ್ತು ಮತ್ತು ಪಾರ್ಟಿನಲ್ಲಿ? ಯಾವುದು? RCB ಗೆಲ್ತಲ್ವಾ? ಸೊ ವೀಕೆಂಡ್ ಬೇರೆ ಇತ್ತು, RCB ವಿನ್ ಆಯಿತು, ಈ ಕಡೆ ವೆದರು ಸಪೋರ್ಟ್ ಮಾಡ್ತಾ ಇತ್ತು. ಇಲ್ಲ, ಬೆಂಗಳೂರಿಯನ್ಸ್ ಎಲ್ಲ ತುಂಬ ಪಾರ್ಟಿಯಲ್ಲಿ ಮುಳುಗಿದ್ರು ಅನ್ನೋದು. ಹೌದು, ತುಂಬ ನಿನ್ನೆ ಆಲ್ಮೋಸ್ಟು ಗೆದ್ದಿದ್ದಕ್ಕೆ ಆಲ್ಮೋಸ್ಟ್, ಯಾಕಂದರೆ ನಿನ್ನೆ ಮಳೆ ಬರೋದ್ರಿಂದ ಜನಗಳು ಯಾರು ಹೊರಗೆ ಬರೋಕ್ಕಾಗಿಲ್ಲ, ಎಲ್ಲ ಮನೇಲೇ ಕೂತು ಎಂಜಾಯ್ ಮಾಡಿದ್ದಾರೆ. ಆಲ್ಮೋಸ್ಟ್ ಮಳೆ ಬಂದಿಲ್ಲ ಅಂದರೆ ಎಲ್ಲ ಜನ ಹೊರಗಡೆ ಬಂದು ಸ್ವಲ್ಪ ಕೂಗಾಡೋದು ಕಿರ್ಚಾಡೋದು ಇರ್ತಿತ್ತು. ಬಟ್ ಈ ಸಾರಿ ಮಳೆ ಬರೋದ್ರಿಂದ ಎಲ್ಲ ಮನೆಯಲ್ಲೇ ಶಾಂತ ರೀತಿಯಿಂದ ಅಭಿಮಾನಿಗಳೆಲ್ಲ ಕೂತ್ಕೊಂಡು ನೋಡಿದ್ದಾರೆ ಅಷ್ಟೇ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಪೋಲೇಶ್ ಅಂತ. ನೀವು ಹೇಳಿ, ಈಗ ನಮ್ಮ RCB ಫೈನಲ್ಗೆ ಹೋಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಹೌದು, ಖಂಡಿತ ಕಾಣ್ತಾ ಇದೆ. 18ನೇ ಸೀಸನ್ ಬೇರೆ, ನಮ್ಮ ಕೊಹ್ಲಿಗೂ 18 ನಂಬರ್ ಇರೋದ್ರಿಂದ ಈ ಸರಿ ಗೆಲ್ಬೋದು ಅಂತ ಗ್ಯಾರಂಟಿ ಇದೆ. ಹಾಗೆ ನಾವು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇದ್ದು ನಮ್ಮ ಬೌಲಿಂಗ್ ಚೆನ್ನಾಗಿಲ್ಲ, ಬೌಲಿಂಗ್ ಲೈನಪ್ ಚೆನ್ನಾಗಿಲ್ಲ, ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಚೆನ್ನಾಗಿಲ್ಲ ಅಂತ. ಈ ಸಲ ಅದನ್ನು ಫುಲ್ಫಿಲ್ ಮಾಡೋ ಲಕ್ಷಣಗಳಿದೆ. ಹೌದು, ಖಂಡಿತ ಇದೆ. ಸ್ಪಿನ್ನು ಚೆನ್ನಾಗಿದೆ, ಫಾಸ್ಟ್ ಬೌಲಿಂಗು ಚೆನ್ನಾಗಿದೆ. ನಿನ್ನೆ ಭುವಿ ಆಡಿಲ್ಲ, ಆದರೂ ಭುವನೇಶ್ವರ್ ಇದ್ದಾರೆ, ಚೆನ್ನಾಗಿದೆ ಬೌಲಿಂಗ್ ಈ ಸರಿ. ಕೃಣಾಲ್ ಚೆನ್ನಾಗಿ 3 ವಿಕೆಟ್ ತೊಗೊಂಡು ಕಮ್ಬ್ಯಾಕ್ ಮಾಡಿ ಒಳ್ಳೆ ಸ್ಪಿನ್ನರ್ ಆಗಿದ್ದಾರೆ. ಈಗ ICC ಇದೆ ಫಾರ್ಮ್, ಈಗ IPLಗೂ ಕಂಟಿನ್ಯೂ ಆಗ್ತದೆ ಅನಿಸ್ತಿದ್ಯಾ? ಹೌದೌದು, ಕರೆಕ್ಟ್. ICC ಎತ್ತದಂಗೆ ಈ ಸಲ RCB ಕಪ್ ಎತ್ತಬೇಕು ಅಂತ ನಮ್ಮ ಆಸೆ.
ಹೇಳಿ ಆರ್ ಸಿ ಬಿಗೆ ಏನು ಹೇಳ್ತೀರಾ? ಏನೆಲ್ಲ ಚೇಂಜಸ್ ಮಾಡ್ಕೋಬೋದು? ಚೇಂಜಸ್ ಏನಿಲ್ಲ, ಇದೇ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು. ಕಪ್ ಗೆಲ್ತಾರೆ ಖಂಡಿತ. ಈ ಸಲ ಕಪ್ ನಮ್ಮದೇ. ನಿಮ್ಮ ಹೆಸರು? ಅಶ್ವಿನ್ ಅಂತ. ನೀವು ಹೇಳಿ. ನಾವು ಗೆಲ್ತಾರೆ ಆರ್ ಸಿ ಬಿ, ಆದರೆ ಸಾಲ್ಟು, ಉಪ್ಪು, ಖಾರ ಎಲ್ಲ ಮಿಕ್ಸ್ ಆಡಿದರೆ ಚೆನ್ನಾಗಿ ಸಾಂಬಾರು ಆಗುತ್ತೆ ಅಂತ ಅರ್ಥ. ಅಂದರೆ ಆರ್ ಸಿ ಬಿ ಗೆಲ್ತಾರೆ ಅಂತ ಅಷ್ಟೇ. ಈಗ ಜೋಶ್ ಹ್ಯಾಸಲ್ವುಡ್ ಇದ್ದಾರೆ, ಕೃಣಾಲ್ ಪಾಂಡ್ಯ ಇದ್ದಾರೆ. ನಮ್ದು ಬೌಲಿಂಗ್ ಯಾವಾಗಲೂ ಸ್ವಲ್ಪ ವೀಕ್ ಇತ್ತು ಅಂತ ಹೌದೌದು. ಎಲ್ಲರೂ ಕಂಪ್ಲೇಂಟ್ ಮಾಡಿ. ಮುಂಚೆ ಎಲ್ಲ ಹಂಗೆ ಇದ್ರು, ಎಲ್ಲ ಬಾಲರ್ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇರಲಿಲ್ಲ. ಇವಾಗ ಚೆನ್ನಾಗಿ ಮಾಡ್ತಾವ್ರೆ. ಅದೇ ಥರ ಮಾಡ್ಕೊಂಡು ಹೋದರೆ ಆರ್ ಸಿ ಬಿ ನಾವು ಗೆಲ್ತೀವಿ ಅಂತೀವಿ, ಮತ್ತು ಹಂಗೆ ಲಾಸ್ಟಲ್ಲಿ ಹೋಗ್ಬಿಡ್ತಾರೆ, ಸೋತ್ಬಿಡ್ತಾರೆ. ನೋಡೋಣ, ಚೆನ್ನಾಗಿ ಆಡಿದರೆ ನಮಗೆ ಅದೃಷ್ಟ. ನಮ್ಮ ಕಡೆ ಇನ್ನೊಂದು ಅಂದರೆ ಬ್ಯಾಟಿಂಗ್ ಲೈನಪ್ ತುಂಬ ಚೆನ್ನಾಗಿದೆ ಹೇಳ್ಬೇಕಾದ್ರೆ. ಇದೇ ಥರ ಕಂಟಿನ್ಯೂ ಅವರು ಯಾವ ಥರ ಇದು ಆರ್ಡ್ರ್ ವೈಸ್ ನೀಟಾಗಿ ಕಳಿಸಿದ್ರೆ ಬ್ಯಾಟಿಂಗು ಚೆನ್ನಾಗಿ ಆಗುತ್ತೆ. ಬಟ್ ಲಿವಿಂಗ್ಸ್ಟನ್ನು ಇದ್ದಾರೆ ಈ ಸಾರಿ, ಒಳ್ಳೆ ಬ್ಯಾಟ್ಸ್ಮನ್ನು ಇಟ್ಟಾರು. ಆಮೇಲೆ ಅದೇ ರೀತಿ ಸಾಲ್ಟು ಆಗಲಿ, ಫಾರಿನರ್ಸ್ ಎಲ್ಲರೂ ಆಲ್ಮೋಸ್ಟ್ ನಮಗೆ ತುಂಬ ಸಪೋರ್ಟ್ ಆಗಿದೆ ಒಳ್ಳೆ. ಆಮೇಲೆ ಜಸ್ಟ್ ಹ್ಯಾಸಲ್ವುಡ್ ಒಳ್ಳೆ ಬಾಲರು, ಚೆನ್ನಾಗಿ ಈ ಸಾರಿ ಸಪೋರ್ಟ್ ಇದೆ. ಈ ಸಾರಿ ಗೆಲ್ಲಬೇಕಂತ ಅಂದ್ಕೊಂಡಿದ್ವಿ. ಕಪ್ಪು ಈ ಸಲ ನಮ್ಮದೇ. ಹಾಗೆ ಸರ್, ಈಗ ನನ್ನ ಲಾಸ್ಟ್ ಕ್ವೆಶನ್ ಏನಪ್ಪ ಅಂದರೆ, ನಮ್ಮ ಆರ್ ಸಿ ಬಿ ಅಂತ ಬಂದಾಗ 17 ವರ್ಷ ನಮ್ಮ ಆರ್ ಸಿ ಬಿ ಅನ್ಸ್ಗೆ ಪಾಪ ಕಪ್ ತೊಗೊಬರ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ, ಇನ್ನೂ ತಂದಿಲ್ಲ. ಈ ಸಲ ನಮ್ಮ ವಿರಾಟ್ ಕೊಹ್ಲಿಗೆ 18 ಚೆನ್ನಾಗೈತೆ ನಂಬರು. ನೋಡೋಣ 18 ತೊಗೊತಾರ, ಎತ್ಕೊಂಬರ್ತಾರ, ಇಲ್ಲ ನಾವೇ ಎಲ್ಲರೂ ಹೋಗ್ಬಿಟ್ಟು ಎತ್ಕೊಂಬರ್ತೀವಿ ಗೊತ್ತಿಲ್ಲ. ಒಟ್ಟರಲ್ಲಿ ಈ ವರ್ಷ ತಗೊಳ್ಳೇಬೇಕು ಆರ್ ಸಿ ಬಿ. ವಿರಾಟ್ ಕೊಹ್ಲಿ ತೊಗೊಂಡು ಆಮೇಲೆ ರಿಟೈರ್ಡ್ ಆಗಬೇಕು ಅಷ್ಟೇ ನಾವು ಹೇಳ್ತೀವಿ. ನಿನ್ನೆ ಆರ್ ಸಿ ಬಿ ಮ್ಯಾಚ್ ನೋಡಿದ್ರಾ? ನೋಡಿದ್ವಿ. ಹೆಂಗ್ ಆಡಿದ್ರು? ಚೆನ್ನಾಗಿ ಆಡಿದ್ರು, ಸರಿಯಾಗಿ ಆಡಿದ್ರು. ಬ್ಯಾಟಿಂಗು ಫಿಲ್ ಶಾಟ್ ಮಾತ್ರ ಸರಿಯಾಗಿ ಆಡಿದ್ರು. ಆದರೆ 50 ಭಾರಿ ಹೊಡೆದ್ರು, 6 ಭಾರಿ ಹೊಡೆದ್ರು. ಈಗ ಬೌಲಿಂಗ್ ಎಲ್ಲ ಹೆಂಗ್ ಮಾಡಿದ್ರು? ಚೆನ್ನಾಗಿ ಮಾಡ್ತಿರು. ಕೃಣಾಲ್ ಪಾಂಡ್ಯ ಆಡ್ದ, ಬೌಲಿಂಗ್ ಸಖತ್ತಾಗಿ ಆಡಿದ, ವಿಕೆಟ್ ಕೊಟ್ಟರು, ಪಾರ್ಟ್ನರ್ಶಿಪ್ಪು ಬೆಳೆದಿತ್ತು. ಕೆ ಕೆ ಆರ್ದು ಆಮೇಲೆ ಬ್ರೇಕ್ ಕೊಟ್ಟರು ಕೃಣಾಲ್ ಪಾಂಡೆ ಅಷ್ಟೇ. ನಿಮ್ಮ ಹೆಸರು? ವಿಶಾಲ್ ರಾಜ್. ನೀವು ಹೇಳಿ, ಹೆಂಗಿತ್ತು ಮ್ಯಾಚ್? ಚೆನ್ನಾಗಿತ್ತು ಮ್ಯಾಚ್ ಆರ್ ಸಿ ಬಿದು. ನೆನೆ ಬೌಲಿಂಗ್ ಕೂಡ ಚೆನ್ನಾಗಿತ್ತು. ಕಿಂಗ್ ಕೊಹ್ಲಿದು 50 ಕೂಡ ಚೆನ್ನಾಗಿತ್ತು. ಫೀಲ್ಡಿಂಗ್ ಎಫರ್ಟ್ಸ್ ಕೂಡ ಚೆನ್ನಾಗಿತ್ತು. ಕೃಣಾಲ್ ಪಾಂಡ್ಯ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ದ. ಆಲ್ ದ ಬೆಸ್ಟ್. ಈ ಸಲ ಕಪ್ ನಮ್ಮದೇ. ನೀವು ಹೇಳಲ್ವಾ? ಆಲ್ ದಿ ಬೆಸ್ಟ್. ಈ ಸಲ ಕಪ್ ನಮ್ಮದೇ. 2025 ಕಪ್ ನಮ್ಮದೇ. ಇವಾಗ 17 ಇಯರ್ಸ್ ಆಯಿತು ಕಪ್ಪೇ ಗೆದ್ದಿಲ್ಲ ನಮ್ಮವರು. ಅದು ನಮ್ಮ ಫ್ಯಾನ್ಸ್ ಎಲ್ಲ ವಿರಾಟ್ ಕೊಹ್ಲಿಗೆ ನೋಡೋಕ್ಕೆ ಹೋಗ್ತಾರೆ. ಈ ಸಲ ಕಪ್ ನಮ್ಮದೇ. ಟ್ರೈ ಮಾಡ್ತಾರೆ ಬಾಯ್ಸ್. ಮ್ಯಾಚ್ ನಿನ್ನೆ ಅಂತೂ ಸಖತ್ತಾಗಿತ್ತು. ಅದರಲ್ಲೂ ನಮ್ಮ ಆರ್ ಸಿ ಬಿಯನ್ಸ್ ಹಬ್ಬ ಮಾಡಿದ್ದಾರೆ ನೆನೆ. ನೀವೆಷ್ಟು ಸೆಲೆಬ್ರೇಟ್ ಮಾಡಿದ್ರಿ? ಮೇಡಮ್, ಇವಾಗ ಇದು ಸ್ಟಾರ್ಟು. ಇನ್ನು ಇದ್ಮೇಲೆ ಹೋಗ್ತಾ ನೋಡಿ, ಈಗ ಫಸ್ಟ್ ಪ್ಲೇ ಆಫ್ ನಾವೇ ಹೋಗೋದು, ಆರ್ ಸಿ ಬಿನೇ ಹೋಗೋದು. ಹೊಸ ಕ್ಯಾಪ್ಟೇನು, ಹೊಸ ಟೀಮು, ಎಲ್ಲ ಚೆನ್ನಾಗಾಗುತ್ತೆ ಈ ಸತಿ. ಇವಾಗ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ 18 ನಾವು ವಿನ್ ಆಗೋದು ಪಕ್ಕ ಅಂತ ಒಂದಷ್ಟು ಕೇಳಿ ಬರ್ತಾ ಇದೆ. ಖಂಡಿತವಾಗಿ ವಿನ್ ಆಗ್ತೀವಿ. ಯಾಕಂದರೆ ಟೀಮ್ ಕಾಂಪೋಸಿಷನ್ ಆ ಥರ ಇದೆ. ಒಳ್ಳೆ ಬ್ಯಾಟಿಂಗ್ ಪವರ್ ಇದಿದೆ, ಫೀಲ್ಡಿಂಗ್ನು ಇದಿದೆ, ಬೌಲಿಂಗಲ್ಲೂ ಅಷ್ಟೇ ಎಲ್ಲ ಇದಾಗಿದೆ. ಆಲ್ರೌಂಡ್ ಟೀಮ್ ಇದೆ. ಈ ಸತಿ 100% ವಿನ್ ಆಗ್ತಾರೆ. ಮ್ಯಾನೇಜ್ಮೆಂಟ್ ಈ ಸಲ ಒಳ್ಳೆ ಟೀಮ್ ಮಾಡಿದೆ ಅನ್ಸುತ್ತಾ? ಖಂಡಿತ ಕ್ಲೀನಾಗಿ. ಇವಾಗ ಟಾಪ್ ಆರ್ಡರು ಸ್ವಲ್ಪ ಇದಿರ್ತಿತ್ತು, ಇಲ್ಲ ನೆಕ್ಸ್ಟ್ ಮಿಡಲ್ ಆರ್ಡರ್ ಸ್ವಲ್ಪ ಇದೆ. ಇವಾಗ ಎಲ್ಲನೂ ಕವರ್ ಅಪ್ ಮಾಡಿದ್ದಾರೆ. ಎಲ್ಲ ಟೀಮ್ ಸ್ಟ್ರಾಂಗ್ ಇದೆ. ಖಂಡಿತ ಈ ಸತಿ ಕಪ್ ಆರ್ ಸಿ ಬಿನೇ. ಈಗ ವಿರಾಟ್ ಕೊಹ್ಲಿ ನಿನ್ನೆ ಹಾಫ್ ಸೆಂಚುರಿ ಮಾಡಿದ್ದಾರೆ. ಫಿಲಿಪ್ ಫಿಲ್ ಸಾಲ್ಟ್ ಇರೋದೇ ಅದಕ್ಕೇ, ಸ್ಟಾರ್ಟಿಂಗ್ ಫಸ್ಟ್ ಪವರ್ ಪ್ಲೇನ ಯೂಟಿಲೈಸ್ ಮಾಡೋಕ್ಕೆ. ವಿರಾಟ್ ಕೊಹ್ಲಿ ಅವ್ರದ್ದು ಆ್ಯಸ್ ಯೂಶುವಲ್ ಎಲ್ಲ ಮ್ಯಾಚು ಆಡ್ತಾರೆ, ಏನು ಇದಿರಲ್ಲ. ಕಂಪ್ಲೀಟ್ ಮಾಡಿದ್ರು. ಅವ್ರದ್ದು ಬೌಲಿಂಗ್ ನೀವು ನೋಡಿರ್ಬೇಕು, 2 ಓವರ್ ಹಾಕಿದ್ರಲ್ಲ, ಅದರಲ್ಲೇ ನೋಡಿದ್ರೆ ಬರೀ 15 ರನ್ ಕೊಟ್ಟಿದ್ರು. ಬ್ಯಾಟಿಂಗ್ ಗೊತ್ತಿರೋದೇ ವಿಷಯ, ಅವ್ರು ಲಾಸ್ಟಲ್ಲಿ ಬಂದು ಹೊಡೆಯೋದೆ ಅಂತ. ಬಟ್ ಬೌಲಿಂಗಲ್ಲಿ ಇದು ಮಾಡಿದ್ರು. ಸ್ಟಾರ್ಟಿಂಗ್ ನೀವು ನೋಡಿದ್ರೆ ಅವರು ಕೋಲ್ಕತ್ತಾ ಅವರು ಚೆನ್ನಾಗಿ ಆಡ್ತಾಯಿದ್ರು. ಆಮೇಲೆ 10 ಓವರ್ ಆದಮೇಲೆ ನೋಡಿದ್ರೆ ಫುಲ್ಲು ನಮ್ಮದು ಆರ್ ಸಿ ಬಿ ಫುಲ್ ವಿಕೆಟ್ಸ್ ತೆಗೆದಿದ್ಮೇಲೆ ಅವ್ರದ್ದು ರನ್ನೇ ಹೋಗಲಿಲ್ಲ. ಈಸ್ ಎ ಇಂಟರ್ನ್ಯಾಷನಲ್ ಪ್ಲೇಯರ್ ಆ್ಯಂಡ್ ಈಸ್ ಮಾಡಿದ್ದಾರೆ, ಎಲ್ಲ ಟೈಮು ಮಾಡಿದ್ದಾರೆ. ನೆಕ್ಸ್ಟು ನೆನ್ನೆ ನೋಡಿದ್ರೆ ಅವರೇ 17 ರನ್ ಏನೋ ಕೊಟ್ಟಿದ್ದಾರೆ ಅಷ್ಟೇ, 4 ಓವರ್ಗೆ ವಿತ್ ವಿಕೆಟ್ಸ್ ತೊಗೊಂಡಿದ್ದಾರೆ. ಸೊ ಅದೇ ಆಲ್ರೌಂಡ್ ಮ್ಯಾಚ್ ಆಗಿತ್ತು ಆರ್ ಸಿ ಬಿಗೆ. ಸೊ ಇದೇ ಥರ ಮುಂದೆ ಹೋಗಲಿ, ಬೇಗ ಈ ಸತಿ ಕಪ್ ನಮ್ಮದೇ ಆಗಲಿ ಅಂತ. ನಮ್ಮ ಆರ್ ಸಿ ಬಿ ಫುಲ್ ಜೋಶಲ್ಲಿ, ಫಾರ್ಮಲ್ಲಿ ಇದೆ. ಫಸ್ಟ್ ಮ್ಯಾಚೇನೆ ಸಖತ್ತಾಗಿ ಫಿನಿಶ್ ಮಾಡಿದ್ದಾರೆ. ಅಭಿಮಾನಿಗಳೆಲ್ಲ ಫುಲ್ ಜೋರ್ ಪಾರ್ಟಿ. ನೆನ್ನೆ ಸಂಡೇ ಅಂದರೆ ವೀಕೆಂಡು. ಸೊ ತುಂಬ ಎಕ್ಸೈಟೆಡ್. ನೆನ್ನೆ ಮ್ಯಾಚ್ ನೋಡಿದ್ದು
ಸೊ ಎಲ್ಲ ಪ್ಲೇಯರ್ಸು ಅವ್ರವ್ರ ಪಾರ್ಟ್ ಪ್ಲೇ ಮಾಡಿದ್ದಾರೆ. ಸೊ ಎಕ್ಸಲೆಂಟ್ ಮ್ಯಾಚ್ ನೆನ್ನೆ. ಚೇಸಿಂಗ್ ಅಷ್ಟೊಂದು ಹೊಡೆದಿರೋದು, ಸೊ ಇಟ್ಸ್ ಎ ಗುಡ್ ಸ್ಟಾರ್ಟ್. ಸೊ ಈ ವರ್ಷದಲ್ಲಿ ನಮಗೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ. ಸೊ ಇದೇ ಥರ ಟೀಮು ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಆಗಿದೆ. ಸೊ ಈ ಸಲ ಡೆಫಿನೆಟ್ಲಿ ವಿ ಕ್ಯಾನ್ ವಿನ್ ದ ಕಪ್. ಟಾಸು ನಮ್ಮದೇ ಮ್ಯಾಚ್ ಎಸ್ ಹೇಗಿದೆ ಅದು ಜೋಶು? ಸೊ ಸೂಪರ್ ಎಕ್ಸಲೆಂಟು. ಸೊ ಈ ಸಲ ಅದೇ ಹೇಳ್ದಲ್ವಾ, ಟೀಮ್ ತುಂಬ ಬ್ಯಾಲೆನ್ಸ್ಡ್ ಆಗಿದೆ. ತುಂಬ ಬೌಲಿಂಗಲ್ಲೂ ಈ ಸಲ ಒಳ್ಳೆ ಮ್ಯಾನೇಜ್ಮೆಂಟ್ ಆಗಿದೆ. ಸೊ ಅದೇ ಥರ ಏನಂದರೆ ಮೇಯ್ನು ನಮಗೆ ಬೌಲಿಂಗ್ ಈ ಸಲ ತುಂಬ ಚೆನ್ನಾಗಿದೆ. ನಮ್ಮದು ಬೌಲಿಂಗ್ ಲೈನಪ್ ನಮ್ಮದಲ್ಲಿ ತುಂಬ ಚೆನ್ನಾಗಿದೆ. ಸೊ ಅದರಿಂದ ಈ ಸಲ ಡೆಫಿನೆಟ್ಲಿ ವಿ ವಿಲ್ ಬಿ ಟಫ್ ಫೈಟ್ ಟು ಎವ್ರಿ ಟೀಮ್. ಸೊ ಆಡಬೇಕಾಗಿತ್ತು. ಇಲ್ಲ, ಅದು ಕಾಂಬಿನೇಷನ್ನು ಯಾವ ಇದ್ರ ಮೇಲೆ ಅದು ಮ್ಯಾನೇಜ್ಮೆಂಟ್ ನೋಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಹೇಸಲ್ವುಡ್ ಕೂಡ ಅಷ್ಟೇ ಒಳ್ಳೆ ವಿಕೆಟ್ಸ್ ತೆಗೆದು, ಕೃಣಾಲ್ ಪಾಂಡ್ಯ ವಿಕೆಟ್ಸ್ ತೆಗೆದು. ಅದೇ ನಾವು ಹೇಳ್ದಿಲ್ವಾ, ಕೊನೆ ಸೀಸನ್ಗಿನ ಈ ಸೀಸನ್ ಬೌಲಿಂಗ್ ಅಟ್ಯಾಕ್ ತುಂಬ ಚೆನ್ನಾಗಿದೆ. ಸೊ ಆ ಬೌಲಿಂಗ್ ಅಟ್ಯಾಕಿಂದ ನಾವು ಯಾವ ಟೀಮ್ ಬೇಕಾದರೂ ಅಟ್ಯಾಕ್ ಮಾಡ್ಬೋದು. ಸೊ ಇಟ್ಸ್ ಅ ವೆರಿ ಗುಡ್ ಟೀಮ್. ಯಾ ಶ್ಯೂರ್, ವಿ ಆರ್ ಗಿವಿಂಗ್ ದ ಟಫ್ ಫೈಟ್ ಟು ಎವ್ರಿ ಟೀಮ್. ಶ್ಯೂರ್. ಈಗ ಫಸ್ಟ್ ಮ್ಯಾಚ್ KKR ವಿರುದ್ಧ ಗೆದ್ದಿರೋದ್ರಿಂದ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆ. RCB ಅಂದರೆ ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ, ಕಡಿಮೆ ಅಂತೂ ಆಗಲ್ಲ. ಇವನ್ ಸೋತ್ರೂ ಕೂಡ ಕಡಿಮೆ ಆಗಲ್ಲ. ನೆನ್ನೆ ಬೆಂಗಳೂರು ತುಂಬ ಕೂಲಾಗಿತ್ತು. ನಮ್ಮ RCB ಅವರು ಅಷ್ಟೇ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ, ಅಷ್ಟೇ ಕೂಲಾಗಿ ಗೇಮನ್ನು ಫಿನಿಶ್ ಮಾಡಿದ್ದಾರೆ. ಸೊ ನೆನ್ನೆ ವೀಕೆಂಡ್ ಬೇರೆ ಇತ್ತು. ಗೆದ್ದಿರೋ ಖುಷಿಗೆ ಎಷ್ಟು ಸೆಲೆಬ್ರೇಷನ್ಸ್ ಇತ್ತು? ಸೆಲೆಬ್ರೇಷನ್ ತುಂಬ ಇತ್ತು. ವಿ ಆರ್ ವೆರಿ ಹ್ಯಾಪಿ ಟು ಸಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮತ್ತು ಫಿಲ್ ಶಾಟ್ ಈ ಪ್ಲೇಡ್ ರಿಯಲಿ ವೆಲ್. ಸೊ ಇಟ್ಸ್ ಅ ಗುಡ್ ಸ್ಟಾರ್ಟ್ ಆಫ್ ದ ಟೂರ್ನಮೆಂಟ್. ಸೊ ವಿ ಲೈಕ್ ದ ಬ್ಯಾಟಿಂಗ್ ಆ್ಯಂಡ್ ಬಾಲಿಂಗ್ ಆಲ್ಸೋ. ಸೊ ಇಟ್ಸ್ ಇಟ್. ಸರ್ ಈಗ ಬಂದಿಲ್ವಾ? ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ಯಾ ಸರ್, ಇವಾಗ ಏನಂದರೆ ನಮ್ಮ RCB ಅಂತ ಬಂದರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ, ತುಂಬ ಜಾಸ್ತಿ. ಮ್ಯಾನೇಜ್ಮೆಂಟಿಗೆ ಬೈಯೋದು ಜಾಸ್ತಿ. ಟೀಮ್ ಸರಿಯಾಗಿ ತಗೊಳ್ಳಲ್ಲ, ಯಾವಾಗಲೂ ಏನೋ ಒಂದು ಮಿಸ್ಟೇಕ್ ಮಾಡ್ತಾರೆ ಅಂತ. ಈ ಸಲ ನಮ್ಮ ಟೀಮ್ ಹೇಗಿದೆ? ತುಂಬ ಚೆನ್ನಾಗಿದೆ ಕಂಪೇರ್ ಟು ಲಾಸ್ಟ್ ಫ್ಯೂ ಟೂರ್ನಮೆಂಟ್ಸು. ಈ ಸತಿ ಟೀಮ್ ತುಂಬ ಚೆನ್ನಾಗಿದೆ ಮತ್ತು ಓಪನರ್ಸು ತುಂಬ ಕಾನ್ಫಿಡೆಂಟ್ ಇದ್ದಾರೆ. ಮೇ ಬಿ ದಿಸ್ ಟೈಮ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ವಿಲ್ ವಿನ್ ದಿಸ್ ಟೂರ್ನಮೆಂಟ್. ಸೊ ಇವಾಗ 18 ವಿರಾಟ್ ಕೊಹ್ಲಿ ಜರ್ಸಿ ನಂಬರು. ಮೇ ಬಿ ದಟ್ಸ್ ದ ಲಕ್ಕಿ ನಂಬರ್ ಫಾರ್ ಅಸ್ ಆಲ್ಸೋ. ಸೊ ನೋಡೋಣ ಹೇಗಿರುತ್ತೆ. ವಿರಾಟ್ ಕೊಹ್ಲಿ ಅಂದರೆ ಲಾಯಲ್ಟಿ ಅಂದರೆ ವಿರಾಟ್ ಕೊಹ್ಲಿ. ಎಸ್. ಹೇಗೆ ನಮ್ಮ RCB ಫ್ಯಾನ್ಸ್ ಲಾಯಲ್ ಆಗಿದ್ದಾರೆ, ಹಾಗೆ ಪಾಪ ವಿರಾಟ್ ಕೊಹ್ಲಿ RCBಗೂ ಅಷ್ಟೇ ಲಾಯಲ್ ಆಗಿದ್ದಾರೆ. ಡೆಫಿನೆಟ್ಲಿ ಮ್ಯಾಮ್, ತುಂಬ ಲಾಯಲ್ ಆಗಿದ್ದೀವಿ. ಎಷ್ಟು ಮ್ಯಾಚ್ ನಾವು ಲೂಸ್ ಆದರೂ ಪರವಾಗಿಲ್ಲ, ವಿಲ್ ಆಲ್ವೇಸ್ ಬಿ ವಿತ್ RCB ಟೀಮ್ ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಅನಿಸುತ್ತೆ. ಸೊ ದೇ ವಿಲ್ ವಿನ್ ದಿಸ್ ಟೈಮ್. ಐ ಆಮ್ ವೆರಿ ಕಾನ್ಫಿಡೆಂಟ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಡೆಫಿನೆಟ್ಲಿ ಇಟ್ಸ್ ಕಪ್ ನಮ್ಮದೇ ಕಪ್ ಈ ಸತಿ. ನಿಮ್ಮ ಹೆಸರು? ರಾಹುಲ್ ಶರ್ಮಾ. ನೀವು ಹೇಳಿ, ನನ್ನ RCB ಮ್ಯಾಚ್ ಹೇಗಿತ್ತು? RCB ಪರ್ಫಾರ್ಮ್ಡ್ ಆನ್ ಆರ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ವಿರಾಟ್ ಕೊಹ್ಲಿಗೆ ಸಪೋರ್ಟ್ ಮಾಡ್ತೀವಿ ನಾವು. ಆಮೇಲೆ ಕೃಣಾಲ್ ಪಾಂಡ್ಯ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು. ಸೊ ವಿಲ್ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ RCB. ಜಾಶ್ ಹೇಸಲ್ವುಡ್ ಚೆನ್ನಾಗಿತ್ತು. ಫಸ್ಟ್ 2 ಓವರ್ಸಲ್ಲಿ 8 ರನ್ ಕೊಟ್ಟಿದ್ದಾನೆ. ನೋಡೋಣ ಏನು ಮಾಡ್ತಾನೆ. ಭುವನೇಶ್ವರ್ ಕುಮಾರಿಂದ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ, ನೋಡೋಣ ಏನು ಮಾಡ್ತಾನೆ. ಈಗ ನಮ್ಮ ಬ್ಯಾಟಿಂಗ್ ಅಂತ ಬಂದಾಗ ಕೂಡ ತುಂಬಾ ಚೆನ್ನಾಗಿದೆ. ಹಾಂ. ಅವಾಗ ಎಲ್ಲೋ ಒಂದು ಕಡೆ ಮಿಸ್ಟೇಕ್ಸ್ ಇರ್ತಿತ್ತು. ಅಂದರೆ ಓಪನಿಂಗ್ ಚೆನ್ನಾಗಿರ್ತಿರ್ಲಿಲ್ಲ, ಮಿಡ್ ಆರ್ಡರ್ ಚೆನ್ನಾಗಿರ್ತಿರ್ಲಿಲ್ಲ, ಇಲ್ಲ ಫಿನಿಶಿಂಗ್ ಚೆನ್ನಾಗಿರ್ತಿರ್ಲಿಲ್ಲ, ಇಲ್ಲ ಬೌಲಿಂಗೇ ಚೆನ್ನಾಗಿರ್ತಿರ್ಲಿಲ್ಲ. ಪರ್ಫೆಕ್ಟ್. ಈ ಸಲ ಪರ್ಫೆಕ್ಟ್ ಇದೆ. ಫಿಲ್ ಸಾಲ್ಟ್ ಬಂದಿದ್ದಾನೆ, ಅವನು ಚೆನ್ನಾಗಿ ಓಪನಿಂಗ್ ಮಾಡಿದ್ದಾನೆ. ನೋಡೋಣ ಏನು ಮಾಡ್ತಾನೆ ಮುಂದೆ. ನಮ್ಮ RCB ನೆನೆ ತುಂಬ ಒಳ್ಳೆ ಸ್ಟಾರ್ಟ್ ಕೊಟ್ಟಿದೆ. ಫುಲ್ RCBಯನ್ಸ್ ಎಲ್ಲ ಫುಲ್ ಪಾರ್ಟಿ ಮಾಡಿದ್ದಾರೆ, ಖುಷಿಯಲ್ಲಿದ್ದಾರೆ. ಇದೇ ಜೋಶಲ್ಲೇ ನಾವು ಎಂಡ್ವರೆಗೂ ಕ್ಯಾರಿ ಮಾಡೋಣ ಅಂತ ಎಲ್ಲ ಹೋಪ್ಸ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ನಿಮ್ಮದೆಲ್ಲ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ? ಹೌದು, ಇದೇ ಥರ ಆಡಬೇಕು. ಬಟ್ ಇಬ್ಬರು ಇದು ಬೌಲರ್ ಚೇಂಜ್ ಮಾಡಬೇಕು. ಬೌಲರ್ ಚೇಂಜ್ ಆದಮೇಲೆ ತುಂಬ ಸ್ಟ್ರಾಂಗ್ ಆಗ್ತಾರೆ ನಮ್ಮ RCB ಅವರು. ಯಾವ ಬೌಲರ್ ಅಂದರೆ ಒಬ್ಬರು ಶ್ರೇಯಾನ್ಸ್ ಚೇಂಜ್ ಮಾಡಬೇಕು. ಶ್ರೇಯಾನ್ಸ್ ಚೇಂಜ್ ಮಾಡಿ ಸಪ್ಮಿಲ್ ಸಿಂಗ್ಗೆ ಹಾಕಬೇಕು. ಆಮೇಲೆ ಒಬ್ಬರು ಇವರು ರಸಿಕ್ ಸಲಾಮ್ ಚೇಂಜ್ ಮಾಡಿಬಿಟ್ಟು ಇವರು ನಮ್ಮ ಸ್ವಿಂಗ್ ಹಾಕ್ತಾರೆ. ಇವರು ಸ್ವಿಂಗ್ ಕಿಂಗ್ ಅವರು ನಮ್ಮ ಭುವನೇಶ್ವರ್ ಕುಮಾರ್ಗೆ ಹಾಕಬೇಕು. ಅಷ್ಟೇ ಫುಲ್ ಸ್ಟ್ರಾಂಗ್ ಆಗ್ತೀವಿ. ಈಗ ನಮ್ಮ RCBಯಲ್ಲಿ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ. ಅಂದರೆ ಲಿವಿಂಗ್ಸ್ಟೋನ್ ಇರ್ಬೋದು, ಹಾಗೆ ಕೊಹ್ಲಿ. ಹೌದು, ಎಲ್ಲ ಚೆನ್ನಾಗಿ ಆಡ್ತಾರೆ. ಬರೀ ಇಬ್ಬರು ಚೇಂಜ್ ಮಾಡ್ಬೇಕು ಅಷ್ಟೇ. ಸಾಲ್ಟ್ ಚೆನ್ನಾಗಿ ಆಡ್ತಾರೆ, ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಕ್ಯಾಪ್ಟನ್ಸಿ ಓಕೆ. ರಜತ್ ಪಡಿದಾರ್ ಓಕೆ. ಇದೇ ಜೋಶಲ್ಲಿ ಆಡಬೇಕು.
ಕಪ್ ಗೆಲ್ತೀವ? ಹೌದು ಈ ಸಲ ಕಪ್ ನಮ್ದೇನಾ? ಹೌದು ನಮ್ಮದೇ. ನಿನ್ನೆ RCB ಮ್ಯಾಚ್ ಗೆದ್ದಿದೆ, ಎಷ್ಟು ಖುಷಿ ಇದೆ? ಫುಲ್ ಖುಷಿಯಾಗಿದೆ. ಇದೇ ಥರ ಆಡಿದ್ರೆ ಎಲ್ಲ ಮ್ಯಾಚ್ ಗೆದ್ಬೋದು. ಫುಲ್ಲು ಟೀಮು ಚೆನ್ನಾಗೈತೆ. ಎಲ್ಲ ಮ್ಯಾಚು ಎಲ್ಲರೂ ಕೋಪ್ರೇಷನ್ ಮಾಡಿ ಚೆನ್ನಾಗಿ ಆಡಿದ್ರೆ ಕಪ್ ಈ ಸಲ ನಮ್ಮದೇ. ಎಲ್ಲರೂ ಆಡಬೇಕು. ಈಗ ವಿರಾಟ್ ಕೊಹ್ಲಿ ಹೇಗೆ ಆಡಿದ್ರು? ನಿನ್ನೆ ಸೂಪರಾಗಿ ಆಡಿದ್ರು. ಒಳ್ಳೆ ಸ್ಟಾರ್ಟ್ ಸಿಕ್ತು. ಹಂಗೆ ಮೂವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಸಾಲ್ಟು, ಎಲ್ಲರೂ ಕರೆಕ್ಟಾಗಿ ಐತೆ. ಇದೇ ಥರ ಎಲ್ಲ ಮ್ಯಾಚು ಆಡಬೇಕು. ಆಡಿದ್ರೆ ಕಪ್ ನಮ್ಮದೇ ಈ ಸಲ ಪಕ್ಕ. ಏನು ಹೇಳ್ತೀರಾ ಬೇರೆ ಟೀಮ್ ಅವ್ರಿಗೆಲ್ಲ? ಬೇರೆ ಟೀಮ್ಗೆಲ್ಲ ಯಾರು ಚೆನ್ನಾಗಿ ಆಡ್ತಾರೆ ಅವರೇ ಗೆದ್ದೋದು. ಬೇರೆ ಟೀಮ್ಗಳ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು RCB ಚೆನ್ನಾಗಿ ಆಡಿದ್ರೆ ಸಾಕು. RCBಗೆ ಯಾವಾಗಲೂ ಟಾಂಗ್ ಕೊಡ್ತಾ ಇರ್ತಾರೆ ಬೇರೆ ಟೀಮ್ ಅವರೆಲ್ಲ. ಅದೆಲ್ಲ ನಾವು ಗೆದ್ದು ತೋರಿಸ್ತೀವಿ ಅಂತ ಹೇಳಲ್ವಾ? ಗೆದ್ದು ತೋರ್ತೀವಿ. ಅವ್ರ ಮುಂದೆಲ್ಲ ನಾವು ಚೆನ್ನಾಗಿ ಆಡಿದ್ರೇ ಕಪ್ಪು ಹೊಡಿಯೋಕ್ಕಾಗೋದು. ಅದರಿಂದ ಚೆನ್ನಾಗಿ ಆಡಬೇಕು ಎಲ್ಲರೂ. ಸರ್, ಇವಾಗ RCB ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ತಂದಿದೆ ಇವಾಗ ಫಸ್ಟ್ ಮ್ಯಾಚ್ ಗೆದ್ಬಿಟ್ಟು. ನಿಮ್ಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ? ಮೇಡಮ್ ಈ ಸತಿ ಕಪ್ ನಮ್ಮದೇ ಪಕ್ಕ. ಎಷ್ಟು ಗ್ಯಾರಂಟಿ ಇದೆ? ಮೇಡಮ್ ನನಗೆ 100% ಕಾನ್ಫಿಡೆಂಟ್ ಇದೆ ವಿರಾಟ್ ಕೊಹ್ಲಿ ಮೇಲೆ. ಹಾಂ ರೀ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಳಿ ಹಂಗೆ ಬರ್ತಾ ಇರಿ. ಏನು ಹೇಳಿ? ಕಪ್ ಗೆಲ್ಲುತ್ತಾ? 100% ಗೆಲ್ತದೆ. 100% ಗೆಲ್ಲುತ್ತೆ. ನೀವು ಹೆಂಗೆ ಮ್ಯಾಚ್ ಆಡ್ತಾ ಇದ್ದೀರಾ ಹಾಗೆ RCB ಸಲ ಮ್ಯಾಚ್. ಓಕೆ, ನೋಡಿದ್ರಲ್ಲ, ಫುಲ್ ಗ್ರೌಂಡ್ಸ್ನಲ್ಲಂತೂ RCB ಗೆಲ್ಲುತ್ತೆ ಅನ್ನೋ ಜೋಶ್ ಎಲ್ಲ ಕಡೆ ಅಷ್ಟೇ ಸಖತ್ತಾಗಿ ಕಾಣಿಸ್ತಾ ಇದೆ. ಈ ಸಲ ಫಾರ್ಮ್ ನೋಡ್ತಾ ಇದ್ರೆ ನಮ್ಮ ಹೋಮ್ ಗ್ರೌಂಡ್ ಬಾಯ್ಸ್ ಅಂತೂ ಪಕ್ಕಾ ಟ್ರೋಫಿ ತೊಗೊಂಡು ಬಂದೇ ಬರ್ತಾರೆ. ಈ ಸಲ IPL ಕಪ್ ಕೂಡ ನಮ್ಮ ರೆಡ್ ಬಾಯ್ಸ್ ಹತ್ರ ಇದ್ದೇ ಇರುತ್ತೆ. ನಮ್ಮ RCB ತಂಡ ಕಪ್ಪನ್ನ ಗೆಲ್ಲಿ IPL ಸಕ್ಸಸ್ಫುಲ್ ಆಗಲಿ. ಯಾಕೆಂದರೆ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಕೂಡ 18, ಹಾಗೆ ನಮ್ಮ IPL ಸೀಸನ್ ಕೂಡ 18. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಈ ಸಲ ಮ್ಯಾಚ್ಗಳನ್ನು ಸೋಲೋದಿಲ್ಲ, ಪಕ್ಕ ಕಪ್ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ RCBians. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.